ಆಕಾಶವಾಣಿ ಹಾಸನ. ಕೇಳಿ, ತಾಂತ್ರಿಕ ಪದವಿಗಳ ಕೋರ್ಸ್ಗಳಿಗೆ ಪ್ರವೇಶ ಕುರಿತು ಮಾರ್ಗದರ್ಶನ ನೀಡುವ ಕಾರ್ಯಕ್ರಮ ತಾಂತ್ರಿಕ ಕುಸುಮ. ಇಂದಿನ ಕಾರ್ಯಕ್ರಮದಲ್ಲಿ ಮೊಸಳೆ ಹೊಸಹಳ್ಳಿಯ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಟಿ ರಂಗಸ್ವಾಮಿ ಅವರೊಂದಿಗೆ ಮಾತುಕತೆ. ಕೇಳಿಗ್ರೆ, ಹಾಸನ ಆಕಾಶವಾಣಿಯಿಂದ ಇಂದಿನಿಂದ ವಿಶೇಷವಾಗಿ ತಾಂತ್ರಿಕ ಪದವಿಗಳಿಗೆ ಪ್ರವೇಶ ಅಪೇಕ್ಷೆ ಮಾಡುವ ವಿದ್ಯಾರ್ಥಿಗಳಿಗಾಗಿ ತಾಂತ್ರಿಕ ಕುಸುಮ ಈ ಮಾಲಿಕೆಯನ್ನು ಪ್ರಸಾರ ಮಾಡ್ತಾಯಿದ್ದೀವಿ. ಎಷ್ಟೋ ಮಕ್ಕಳಿಗೆ, ಪೋಷಕರಿಗೆ ಗೊತ್ತಾಗೋದಿಲ್ಲ, ಬೇರೆಯವರು ಹೇಳೋದಿಲ್ವೋ ಅಥವಾ ಬೇರೆಯವರಿಂದ ಕೇಳೋದಿಲ್ಲೋ ಅನ್ನೋ ಥರ ಆಗಿಬಿಡುತ್ತೆ. ಒಂದು ರೀತಿ ಜನ ಸಿಗೋದಿಲ್ವೋ ಅಥವಾ ಅಳುಕೋ ಅಂಜಿಕೋ ಹೀಗೆ. ಅದಕ್ಕಾಗಿ ಆಕಾಶವಾಣಿ ಲಕ್ಷಾಂತರ ಜನಗಳಿಗೆ ಈ ನಿಟ್ಟಿನಲ್ಲಿ ನೆರವಾಗಬಲ್ಲದನ್ನೋ ಒಂದು ಆಲೋಚನೆಯಲ್ಲಿ ಈ ಕಾರ್ಯಕ್ರಮವನ್ನು ಶುರು ಮಾಡ್ತಾಯಿದ್ದೀವಿ. ಇತ್ತೀಚೆಗೆ ಹಾಸನ ತಾಲೂಕು ಮೊಸಳೆ ಹೊಸಹಳ್ಳಿ ಸರ್ಕಾರಿ ತಾಂತ್ರಿಕ ಮಹಾವಿದ್ಯಾಲಯಕ್ಕೆ ಹೋದಾಗ ನಾವು ಅಲ್ಲಿನ ಪ್ರಾಂಶುಪಾಲರನ್ನು ಹಾಗೆ ಸಿಬ್ಬಂದಿಯನ್ನು, ಅಧ್ಯಾಪಕರನ್ನು ಮಾತನಾಡಿಸುವಾಗ ಅವರು ತಕ್ಷಣ ಒಲವು ತೋರಿಸಿದರು, ಒಪ್ಪಿಗೆ ಕೊಟ್ಟರು. ಇವತ್ತಿನಿಂದ ಕಾರ್ಯಕ್ರಮ ಶುರುವಾಗ್ತಾಯಿದೆ. ಯಾವ್ಯಾವ ಕೋರ್ಸುಗಳಿಗೆ ಏನೇನು ಅವಕಾಶಗಳಿದ್ದಾವೆ, ಎಂತೆಂಥವರು ಯಾವ ಕೋರ್ಸನ್ನು ತೆಗೆದುಕೊಳ್ಬೋದು ಅನ್ನೋ ಒಂದು ವಿಷಯದ ಬಗ್ಗೆ ಸ್ಪಷ್ಟವಾದ ಸಂಗತಿಯನ್ನು ಪ್ರಾಂಶುಪಾಲರು ಮತ್ತು ಅಧ್ಯಾಪಕರು ತಿಳಿಸಲಿದ್ದಾರೆ. ದಯಮಾಡಿ ಬರೀ ವಿದ್ಯಾರ್ಥಿಗಳಲ್ಲದೇ, ಪೋಷಕರಲ್ಲದೇ ಸಾರ್ವಜನಿಕರು ಸಹ ಈ ಕಾರ್ಯಕ್ರಮಗಳನ್ನು ಕೇಳಿಕೊಂಡು ಉಪಯೋಗ ಮಾಡಿಕೊಳ್ಳಿ, ಇತರರಿಗೂ ಈ ಸಂಗತಿಗಳನ್ನು ತಿಳಿಸಿ. ಡಾಕ್ಟರ್ ಟಿ ರಂಗಸ್ವಾಮಿಯವರು ಕ್ರಿಯಾಶೀಲರು. ಅವರ ಅಧ್ಯಾಪಕರ ತಂಡವನ್ನು ಭಾಳ ಚೆನ್ನಾಗಿ ವಿಶ್ವಾಸಕ್ಕೆ ತೆಗೆದುಕೊಂಡು ಸಂಸ್ಥೆಯನ್ನು ಬೆಳೆಸ್ತಿದ್ದಾರೆ. ಡಾಕ್ಟ್ರೇ ನಮಸ್ಕಾರ. ನಮಸ್ಕಾರ ಸರ್. ತಾವು ಪ್ರಾಂಶುಪಾಲರಾಗಿದ್ದು ಯಾವಾಗ? ನಾನು 2019 ಇಸ್ವಿಲಿ, ಅದ್ರ ಮುಂಚೆ ಸರ್ ನಾನು ನನ್ನ ವಿದ್ಯಾಭ್ಯಾಸ ಮತ್ತು ನನ್ನ ಸೇವೆ ಮಲೆನಾಡು ಇಂಜಿನಿಯರಿಂಗ್ ಕಾಲೇಜ್ ಸ್ಟಾರ್ಟ್ ಮಾಡಿದೆ ಸರ್. ಅಲ್ಲಿ 20 ವರ್ಷ ಸೇವೆ ಸಲ್ಲಿಸಿ ಸರ್ಕಾರಿ ಸೇವೆಗೆ ಜಾಯ್ನ್ ಆಗಿ ಹಾಸನ ಸರ್ಕಾರಿ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಮೆಕ್ಯಾನಿಕಲ್ ವಿಭಾಗದ ಮುಖ್ಯಸ್ಥನಾಗಿ ಸೇವೆ ಸಲ್ಲಿಸ್ತಾ 2019-20 ಸಾಲಿನಲ್ಲಿ ಮೊಸಳೆ ಹೊಸಹಳ್ಳಿಯಲ್ಲಿ ರಾಜ್ಯ ಸರ್ಕಾರ ಅಲ್ಲಿ ಒಂದು ತಾಂತ್ರಿಕ ಕಾಲೇಜನ್ನು ಪ್ರಾರಂಭಿಸಿದಾಗ ಅದು ನಾನು ಫೌಂಡರ್ ಪ್ರಿನ್ಸಿಪಲ್ ಆಗಿ ಜಾಯ್ನ್ ಆಗಿ ಇಲ್ಲಿವರೆಗೂ ಕೆಲಸ ಮಾಡ್ತಾ ಇದ್ದೀನಿ ಸರ್. ಶ್ರೋತೃಗಳೇ, ನಮ್ಮ ಜೊತೆಗೆ ಚೈತ್ರಾವತಿ ಅವರಿದ್ದಾರೆ. ಇಬ್ಬರು ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದೀವಿ. ರಂಗಸ್ವಾಮಿ ಅವರೇ, ಮೊಸಳೆ ಹೊಸಹಳ್ಳಿಯ ಸರ್ಕಾರಿ ತಾಂತ್ರಿಕ ಮಹಾವಿದ್ಯಾಲಯದ ವಿಶೇಷತೆ, ಅದರ ಸ್ಥಾಪನೆ ಯಾವಾಗಾಯಿತು, ಮತ್ತು ಎಷ್ಟು ವಿಸ್ತೀರ್ಣ ಇದೆ, ಏನೇನು ಸೌಲಭ್ಯಗಳಿದಾವೆ ಅನ್ನೋದನ್ನು ಹೇಳ್ತಾ, ಇವತ್ತು ನಿಮ್ಮ ಕ್ಷೇತ್ರ ಮೆಕ್ಯಾನಿಕಲ್ ಅಲ್ವಾ? ಹೌದು ಸರ್. ಅದ್ರ ಬಗ್ಗೆ ಇವತ್ತು ತಿಳಿಸ್ಬೇಕು ನಮ್ಮ ಶ್ರೋತೃಗಳಿಗೆ. ಖಂಡಿತ ಸರ್. ನಮ್ಮದು ಸಂಸ್ಥೆ ನಾನು ಆಗಲೇ ಹೇಳ್ದಂಗೆ 2019-20 ಇಸ್ವಿಲಿ ಪ್ರಾರಂಭ ಆಯಿತು ಸರ್. ಈ ಸಂಸ್ಥೆಯಲ್ಲಿ 5 ಬ್ರಾಂಚ್ಗಳಂತ ಏನು ಕರಿತೀವಿ ಸರ್, ಅದರಲ್ಲಿ ಮುಖ್ಯವಾಗಿ ಯಾಂತ್ರಿಕ ಅಥವಾ ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್ ಸರ್, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಸರ್, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಸರ್, ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಅಂತ 5 ಬ್ರಾಂಚ್ಗಳಿರ್ತವೆ ಸರ್. ಈ ಬ್ರಾಂಚ್ಗಳಲ್ಲಿ ಈಗಾಗಲೇ ಒಂದು ಪದವಿಯನ್ನು ಮುಗಿಸಿ ಕಳೆದ ವರ್ಷ ವಿದ್ಯಾರ್ಥಿಗಳು ಆಗಲೇ ಹೊರಹೊಮ್ಮಿದ್ದಾರೆ ಸರ್. ಈಗ ಪ್ರಸ್ತುತ 1170 ಹುಡುಗರು ಅಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾರೆ ಸರ್. ವಿಶೇಷವೇನೆಂದರೆ ಕರ್ನಾಟಕದಲ್ಲಿರೋ 16 ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಸರ್ ಈ ನಮ್ಮ ಸಂಸ್ಥೆ ಕಳೆದ ವರ್ಷ ಮತ್ತು ಅದರ ಹಿಂದಿನ ವರ್ಷ ಎಲ್ಲ 16 ಇಂಜಿನಿಯರಿಂಗ್ ಸರ್ಕಾರಿ ಸಂಸ್ಥೆಗಳಿಗೆ ಕಂಪೇರ್ ಮಾಡ್ಕೊಂಡಾಗ ಹೈಯೆಸ್ಟ್ ಅಡ್ಮಿಷನ್ಸ್ ಆಗಿರುತ್ತೆ ಅಂತ ಹೇಳೋಕ್ಕೆ ನಾನು ಭಾಳ ಹೆಮ್ಮೆ ಪಡ್ತೀನಿ ಸರ್. ಇದಕ್ಕೆ ನನ್ನೊಬ್ಬನೇ ಕಾರಣ ಅಲ್ಲ ಸರ್. ಈ ಸಂಸ್ಥೆಗೆ ನನ್ನ ಒಂದು ಸಿಬ್ಬಂದಿ ವರ್ಗ ಹಾಗೂ ಆ ಒಂದು ಪರಿಸರ, ಆ ವಾತಾವರಣ ವಿದ್ಯಾರ್ಥಿಗಳಿಗೆ ಕಲಿಯೋದಕ್ಕೆ ಒಂದು ತಾವೇ ಒಂದ್ಸರಿ ವಿಸಿಟ್ ಮಾಡಿದ್ರಿ. ಆ ವಿಸಿಟ್ ಮಾಡಿದಾಗ ನಿಮ್ಗೆ ಗೊತ್ತಾಗಿದೆ ನಿಮಗೆ ಆ ಎನ್ವೈರನ್ಮೆಂಟ್ ಯಾವ ಥರ ಇದೆ ಅಂತ. ಆ ಹುಡುಗರಿಗೆ ವಿದ್ಯಾಭ್ಯಾಸ ಮಾಡಲು ಏನು ಬೇಕೋ ಆ ಅನುಕೂಲಗಳನ್ನ ನಾವು 100ಕ್ಕೆ 100ರಷ್ಟು ಒದಗಿಸಿದ್ವಿ ಅಂತ ಹೇಳೋದಕ್ಕೆ ನನಗೆ ಹೆಮ್ಮೆ ಆಗುತ್ತೆ ಸರ್. ಎಷ್ಟು ವಿಸ್ತೀರ್ಣದ? ಇದು 21 ಎಕರೆ ವಿಸ್ತೀರ್ಣ ಇದೆ ಸರ್. ಇದರಲ್ಲಿ ಈ ಸಂಸ್ಥೆಯಲ್ಲಿ ನಮಗೆ ಡಿಪ್ಲೊಮಾ ಕಾಲೇಜ್ ಸಹ ಇದೆ ಸರ್. ಡಿಪ್ಲೊಮಾ ವ್ಯಾಸಂಗ ಬಯಸುವ ವಿದ್ಯಾರ್ಥಿಗಳಿಗೂ ಸಹ ಅದು ಬಹಳ ಅನುಕೂಲ ಆಗ್ತಾ ಇದೆ ಸರ್. ಹಾಸನದಿಂದ ಸುಮಾರು 21 ಕಿಲೋಮೀಟರ್ ದೂರ ಇದ್ರೂ ಸಹ ಹಾಸನ ಜಿಲ್ಲೆಯ ವಿವಿಧ ಭಾಗಗಳಿಂದ ಬೆಳಿಗ್ಗೆ 8:30ಗೆ ಸ್ಟಾರ್ಟ್ ಆದರೆ KSRTC ಅವರಿಗೆ ನಾನು ತುಂಬ ಧನ್ಯವಾದಗಳನ್ನ ಹೇಳ್ತೀನಿ. 8:30ಯಿಂದ ಸಾಯಂಕಾಲ 5:15ವರೆಗೂ ಕಂಟಿನ್ಯೂಸ್ ಆಗಿ 14 ಬಸ್ಗಳು ಓಡಾಡ್ತಾ ಇರ್ತವೆ ಸರ್. ಹೀಗಾಗಿ ವಿದ್ಯಾರ್ಥಿಗಳಿಗೆ ಒಂದು ಪಾಸ್ ಮಾಡಿಸ್ಕೊಂಡ್ರೆ ಒಂದು ವರ್ಷಕ್ಕೆ ಅವ್ರಿಗೆ ಯಾವುದೇ ಅಡೆತಡೆ ಇಲ್ಲದೆ ಆ ಕಾಲೇಜಿಗೆ ತಲುಪಬಹುದು ಸರ್. ನಮ್ಮ ಕಾಲೇಜಿನ ಕೆಲವು ವಿಶೇಷತೆಗಳನ್ನ ನಾನು ಹೇಳಲೇಬೇಕು. ಅದರಲ್ಲಿ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಸಪ್ರೇಟು
ಹಾಸ್ಟೆಲ್ಗಳ ಫೆಸಿಲಿಟಿ ಇದೆ ಸರ್. ಈ 2 ಹಾಸ್ಟೆಲ್ಗಳು ಸಹ ವಿದ್ಯಾರ್ಥಿಗಳಿಗೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಅವರಿಗೆ ವಸತಿ ಮತ್ತು ಊಟದ ವ್ಯವಸ್ಥೆ ಮಾಡಿದೆ ಸರ್. ಇದಕ್ಕೆ ಕಾರಣಕರ್ತರಾದ ಸರ್ಕಾರ ಮತ್ತು ಸ್ಥಳೀಯ ಶಾಸಕರು ಇದ್ದಾರೆ ಅಂತ ಹೇಳಕ್ ನಂಗೆ ಬಹಳ ಸಂತೋಷ ಆಗುತ್ತೆ. ಇದರಲ್ಲಿ ಪ್ರಾಮುಖ್ಯವಾಗಿ ನಮ್ಮ ಬ್ಯಾಕ್ವರ್ಡ್ ಕಮ್ಯುನಿಟಿ ಆಫೀಸ್ ಆಗಿರ್ಬೋದು, ಮತ್ತು ನಮಗೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಅವರು ತುಂಬ ಹೃದಯದಿಂದ ಮುಂದೆ ಬಂದು ಎಲ್ಲ ವಿದ್ಯಾರ್ಥಿಗಳಿಗೂ ಸರ್ ಉಚಿತವಾಗಿ ವಸತಿ ಮತ್ತು ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಸರ್. ಈ ಸಂಸ್ಥೆಯಲ್ಲಿ ಪ್ರಸ್ತುತ 100ಕ್ಕೆ 60% ವಿದ್ಯಾರ್ಥಿಗಳು ಉತ್ತರ ಕರ್ನಾಟಕದಂತ ಹೇಳೋದಕ್ಕೆ ನನಗೆ ಬಹಳ ಹೆಮ್ಮೆ ಆಗುತ್ತೆ. ಆ ವಿದ್ಯಾರ್ಥಿಗಳು ಬಂದು ಇಲ್ಲಿ ಬಹಳ ಶಿಸ್ತಿನಿಂದ, ಯಾಕೆಂದ್ರೆ ಕೆಲವ್ರಿಗೆ ಉತ್ತರ ಕರ್ನಾಟಕದಲ್ಲಿ ಕಾಲೇಜುಗಳು ಇದಾವೆ ಸರ್, ಇಲ್ಲ ಅಂತ ನಾನು ಹೇಳಲ್ಲ, ಬಟ್ ಅಲ್ಲಿ ಕೆಲವರು ನಾನು ಕೇಳ್ಪಟ್ಟಂಗೆ ಹಾಸ್ಟೆಲ್ ಫೆಸಿಲಿಟಿ ಆಗಿರ್ಬೋದು, ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿ ಆಗಿರ್ಬೋದು, ಸಣ್ಣ ಸಣ್ಣ ಕೆಲಸಗಳಂತ ಅನ್ಸುತ್ತೆ ಸರ್ ನಮಗೆ. ಅದು ಇಲ್ಲದೆ ಇರೋ ಪ್ರಯುಕ್ತ ಅಲ್ಲಿ ಬಂದಿದ್ದಾರೆ. 4 ವರ್ಷ ಮುಗಿಸಿ ಹೋದ್ಮೇಲೆ ದೇ ಆರ್ ದ ಬ್ರಾಂಡ್ ಅಂಬಾಸಡರ್ಸ್. ಅಂದರೆ ಅವರು ಅಲ್ಲಿ ಹೇಳಿ ಅದೇ ಥರ ಹುಡುಗರು ಮತ್ತೆ ಬಂದು, ನಾವು ಯಾವುದೇ ಪಬ್ಲಿಸಿಟಿ ಸರ್ಕಾರಿ ಸಂಸ್ಥೆ ಆಗಿರೋದ್ರಿಂದ ಮಾಡೋ ನೆಸೆಸಿಟಿನೇ ಇಲ್ಲ ಸರ್. ಸೊ ಹಾಗಾಗಿ ಬಂದು ಜಾಯ್ನ್ ಆಗ್ತಾರೆ, ಅವರು 4 ವರ್ಷದ ಪದವಿ ಮುಗಿಸ್ಕೊಂಡು ಹೋಗ್ತಾ ಇದ್ದಾರೆ ಸರ್. ಇದು ನನ್ನ ಕಾಲೇಜಿನ ಬಗ್ಗೆ ಹೇಳಬೇಕು ಅಂತಂದ್ರೆ, ಮತ್ತೆ ಕಾಲೇಜಿನ ವಿವಿಧ ವಿಭಾಗಗಳಲ್ಲಿ ಸರ್ 5 ವಿಭಾಗಗಳಂತ ಹೇಳಿದ್ದೀನಿ ಸರ್. ಯಾವ ವಿಭಾಗಗಳಲ್ಲೂ ಸಹ ವಿದ್ಯಾರ್ಥಿಗಳಿಗೆ ಯಾವುದೇ ಒಂದು ತುಂಬಾ ಒಳ್ಳೆಯ ಕಾಲೇಜು ಅಂತ ಏನು 20 ವರ್ಷ 30 ವರ್ಷ ಹಳೆ ಕಾಲೇಜುಗಳಿಗೂ ಸಹ ಕಮ್ಮಿ ಇಲ್ಲದ ಹಾಗೆ ವಿದ್ಯಾರ್ಥಿಗಳಿಗೆ ಬೇಕಾದ ಪಾಠ ಪ್ರವಚನಗಳಿಗೆ ಆಗಲಿ, ಅದು ಡಿಜಿಟಲ್ ಕ್ಲಾಸ್ ರೂಮ್ ಆಗಲಿ ಸರ್, ಅಥವಾ ಲ್ಯಾಬ್ರೇಟರಿ ಫೆಸಿಲಿಟೀಸ್ ಆಗಲಿ ಸರ್, ಯಾವುದೇ ಕುಂದುಕೊರತೆ ಇಲ್ದಲೆ ಮಾಡಿದ್ದೀವಿ ಅಂತ ಹೇಳೋದಕ್ಕೆ ಭಾಳ ಹೆಮ್ಮೆ ಪಡ್ತೀವಿ ಸರ್ ನಾವು. ಇದಕ್ಕೆ ಕಾರಣೀಭೂತರಾಗಿ ತುಂಬಾ ಜನ ಇದ್ದಾರೆ ಸರ್. ಸ್ಥಳೀಯ ಶಾಸಕರು ಇರ್ಬೋದು, ಆಮೇಲೆ ಸರ್ಕಾರಿ ಸ್ವಾಮ್ಯದ CSR ಫಂಡ್ ಅಂತ ಬರುತ್ತೆ ಸರ್, ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಬರುತ್ತೆ ಸರ್. ಅದನ್ನ ನಾವು ಸ್ಥಳೀಯ ಇಂಡಸ್ಟ್ರಿಗಳನ್ನೆಲ್ಲ ಅಪ್ರೋಚ್ ಮಾಡಿ ಸರ್, ಹಿಮಂತ್ ಸಿಂಗ್ ಕಂಪ್ನಿ ಆಗಿರ್ಬೋದು ಅಥವಾ ಜಾಕಿ ಫ್ಯಾಕ್ಟ್ರಿ ಆಗಿರ್ಬೋದು, ಈ ಥರದ ಕಂಪ್ನಿಗಳಲ್ಲಿ ಅವ್ರಿಗೆ ವಾರ್ಷಿಕ ಆದಾಯದಲ್ಲಿ 3% ಈ ಸಾಮಾಜಿಕ ಸೇವೆಗಳಿಗೆ ಸೇವೆ ಸಲ್ಲಿಸ್ಬೋದು ಸರ್. ಎಲ್ಲವನ್ನೂ ನಾವು ಸರ್ಕಾರದ ಕಡೆನೇ ಮುಖ ಮಾಡ್ಕೊಂಡು ಆಗಲ್ಲ ಸರ್. ಸೊ ಆ ನಿಟ್ಟಿನಲ್ಲಿ ನಾನು ಅವ್ರನ್ನೆಲ್ಲ ಅಪ್ರೋಚ್ ಮಾಡಿ ಅವರಿಂದ ನಾವು ಸಂಸ್ಥೆಗೆ ಬೇಕಾದ ಪೀಠೋಪಕರಣಗಳಾಗಿರ್ಬೋದು, ಕಂಪ್ಯೂಟರ್ಗಳಾಗಿರ್ಬೋದು, ಅಥವಾ ಲ್ಯಾಬ್ರೇಟರಿ ಫೆಸಿಲಿಟಿಗಳಾಗಿರ್ಬೋದು ಮಾಡಿದ್ವಿ ಅಂತ ಹೇಳೋದಕ್ಕೆ ಭಾಳ ಹೆಮ್ಮೆ ಆಗುತ್ತೆ ಸರ್. ಎಲ್ಲ ವಿಭಾಗಗಳಲ್ಲೂ ಡಿಜಿಟಲ್ ಕ್ಲಾಸ್ ರೂಮ್ಗಳಿದೆ ಅಂತ ಹೇಳೋದಕ್ಕೆ ಭಾಳ ಹೆಮ್ಮೆ ಆಗುತ್ತೆ. 21 ಕ್ಲಾಸ್ಗಳಿಗೂ ಸಹ ನಾವು LCD ಪ್ರೊಜೆಕ್ಟರ್ಗೆ ಹಾಕೊಂಡಿದ್ದೀವಿ ಸರ್. 5 ವರ್ಷ ಆಗಿರೋ ಕಾಲೇಜನ್ನ ನೀವು ಬಂದು ಭೇಟಿ ಕೊಟ್ಟು ನೋಡಿದ್ದೀರಾ. ವಾತಾವರಣ ಹೆಂಗಿದೆ, ಆ ಸುತ್ತಮುತ್ತ ಪರಿಸರ, ವಿದ್ಯಾರ್ಥಿ ಬೆಳಗ್ಗೆ 8:00ವರೆಗೆ ಬಂದರೆ ಸಾಯಂಕಾಲ 5:15ವರೆಗೂ ಅವನು ಕ್ಯಾಂಪಸ್ ಬಿಟ್ಟು ಹೊರಗಡೆ ಹೋಗೋ ಪ್ರಮೇಯನೇ ಬರೋದಿಲ್ಲ. ಸಪ್ರೇಟ್ ಕ್ಯಾಂಟೀನ್ ಫೆಸಿಲಿಟಿ ಮಾಡಿದೀವಿ ಸಹ. ಹುಡುಗರು ಅವರೇ ಬರ್ತಾರೆ, ಮಧ್ಯಾಹ್ನ ಊಟದ ವ್ಯವಸ್ಥೆ ಇರುತ್ತೆ, ಅಲ್ಲಿ 5:15ವರೆಗೂ ಅವ್ರದ್ದು ಪಾಠ ಪ್ರವಚನಗಳೆಲ್ಲ ಮುಗಿಸಿ, ಅದಲ್ಲದೆ ನಾವು ಕಾಲೇಜಿನಲ್ಲಿ NSS ಆಗಿರ್ಬೋದು ಮತ್ತು ಬೇರೆ ಬೇರೆ ವಿಭಾಗಗಳನ್ನ ತೆರೆದು ಹುಡುಗರಿಗೆ ಆ ಪಾಠ ಪ್ರವಚನಗಳ ಜೊತೆ ಬೇರೆ ಕರಿಕ್ಯುಲರ್ ಆಕ್ಟಿವಿಟೀಸ್ನೂ ಸಹ ಮಾಡೋಂಗೆ ನಾವು ಮಾಡ್ಕೊಂಡಿದ್ದೀವಿ ಸರ್. ಎಸ್ ಸರ್ ಎಲ್ಲ ಮಾಡ್ಕೊಂಡಿದ್ದೀವಿ ಸರ್. ಸೊ ಇತ್ತೀಚೆಗೆ ನಾವು ಮಕರೋತ್ಸವ ಅಂತ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆಯೋಜಿಸಿದ್ದೀವಿ ಸರ್. ಅದು ಪ್ರತಿ ವರ್ಷ ಮಾಡ್ತಾ ಇರ್ತೀವಿ ಸರ್. ಮತ್ತು ಆರೋಹಣ ಅಂತ ಒಂದು ಮ್ಯಾಗ್ಝಿನ್ ಸಹ ನಾವು ರಿಲೀಸ್ ಮಾಡಿದ್ದೀವಿ. ಪ್ರತಿ ವರ್ಷ ಅದನ್ನು ರಿಲೀಸ್ ಮಾಡ್ತೀವಿ ಸರ್. ಹುಡುಗರದ್ದು ಏನೇನು ಅವ್ರದ್ದು ಅಭಿಲಾಷೆಗಳಿರುತ್ತೆ, ಅವ್ರದ್ದು ಪ್ರತಿಭೆಗಳನ್ನು ಅದರಲ್ಲಿ ಅವರು ತೋರಿಸ್ಕೊಳ್ಳೋದಕ್ಕೆ ಅದೊಂದು ವೇದಿಕೆ ಸರ್. ಸೊ ಅದನ್ನೆಲ್ಲ ಕ್ರಿಯೇಟ್ ಮಾಡಬೇಕಾದ ನಮ್ಮ ಜವಾಬ್ದಾರಿ, ಅದನ್ನು ಮಾಡಿದ್ದೀವಿ ಸರ್. ಸೊ ಹಾಗಾಗಿ ವಿದ್ಯಾರ್ಥಿಗಳು ಯಾವುದೇ ಅಡೆತಡೆ ಇಲ್ಲದೆ ಹೋಗ್ತಾ ಇದ್ದಾರೆ ಸರ್. ಎಲ್ಲರೂ ಕೇಳ್ಬೋದು, ಯಾವುದೇ ಹುಡುಗರು ಯಾವುದೇ ಪೇರೆಂಟು ನನಗೆ ಫೋನ್ ಮಾಡಿದಾಗ ಕೇಳ್ತಾರೆ, ನಿಮ್ಮ ಕಾಲೇಜು ಕ್ಯಾಂಪಸ್ ರಿಕ್ರೂಟ್ಮೆಂಟ್ ಹೇಗೆ ನಡೀತಾ ಇದೆ ಅಂತ ಕೇಳ್ತಾರೆ. ಸಹಜ, ಯಾವುದೇ ತಂದೆ ತಾಯಿಗಳಿಗೂ ಅವರ ಮಕ್ಕಳಿಗೆ ಒಂದು ಒಳ್ಳೆ ವಿದ್ಯಾಸಂಸ್ಥೆಗೆ ಈ ದಿನದ ಕಾಲಮಾನದಲ್ಲಿ ಓದಿಸ್ಬೇಕು, ಪ್ಲಸ್ ಅವ್ರಿಗೆ ಡಿಗ್ರಿ ಮುಗಿದ ಮೇಲೆ ಅವರು ಒಂದು ಒಳ್ಳೆ ಉದ್ಯೋಗಕ್ಕೆ ಸೇರ್ಕೊಬೇಕು ಅನ್ನೋದು ಎಲ್ಲರಿಗೂ ಅಭಿಲಾಷೆ ಇದೇ ಇರುತ್ತೆ, ನನ್ನ ಸೇರಿಸಿ ಸಹ. ನಾವು ಆ ನಿಟ್ಟಿನಲ್ಲಿ ಸಹ ನಾವು ಹೆಸರಾಂತ ಕಂಪನಿಗಳಾಗಿರೋಂಥ ಇನ್ಫೋಸಿಸ್ ಆಗಿರ್ಬೋದು, TCS ಆಗಿರ್ಬೋದು, ಅವ್ರ ಜೊತೆ ನಾವು ಟೈಅಪ್ ಮಾಡ್ಕೊಂಡು ಅವರಲ್ಲಿ ಇರೋಂಥ CSR ಫಂಡನ್ನು ಯೂಸ್ ಮಾಡ್ಕೊಂಡು ಅವರೇ ನಮ್ಮ ಕ್ಯಾಂಪಸ್ಗೆ ಬಂದು ವಿದ್ಯಾರ್ಥಿಗಳಿಗೆ ವಾರದಲ್ಲಿ 3 ದಿವಸ ಯಾವ ಥರ ಮೆಂಟಲ್ ಎಬಿಲಿಟಿ ಟೆಸ್ಟು ಮತ್ತು ಸ್ಪೋಕನ್ ಇಂಗ್ಲೀಷ್ ಲ್ಯಾಂಗ್ವೇಜ್, ಯಾವ ಥರ ಕಮ್ಯುನಿಕೇಷನ್ ಲ್ಯಾಂಗ್ವೇಜ್ ಹೆಂಗೆ ಇಂಪ್ರೂವ್ ಮಾಡಬೇಕು, 3rd ಇಯರಿಗೆ ಬರೋ ಅಷ್ಟೊತ್ತಿಗೆ ನೀವು ಹೌ ಟು ಫೇಸ್ ಅನ್ ಇಂಟರ್ವ್ಯೂ, ಯಾವ ಬ್ರಾಂಚರ್ ಆಗಿರ್ಬೋದು, ನೀವು ಯಾವ ಥರ ಫೇಸ್ ಮಾಡೋಕ್ಕೆ ರೆಡಿ, ಇಂಡಸ್ಟ್ರಿ ರೆಡಿ, ನಿಮಗೆ ಯಾವ ಥರ ಬೇಕು ಹುಡುಗ ಅದನ್ನ ರೆಡಿ ಮಾಡೋದಕ್ಕೆ ಆರಕಲ್ ಕಂಪ್ನಿ, ಇನ್ಫೋಸಿಸ್, IBM ಮತ್ತೆ TCS ಕಂಪ್ನಿಯಿಂದ ಪ್ರತಿ ವರ್ಷ ನಿರಂತರವಾಗಿ ನಡ್ಕೊಂಡ್ ಬರ್ತಾ ಇದೆ ಸರ್. ಸೊ ಈ ವರ್ಷದಲ್ಲಿ ಈಗ ಆಲ್ರೆಡಿ ನಮ್ದು ಏನು ಕ್ಯಾಂಪಸ್ ರಿಕ್ರೂಟ್ಮೆಂಟ್ ಅಂತ ಕರಿತೀವಿ ಸರ್, ನಾವು ಆಲ್ರೆಡಿ 74 ಹುಡುಗರು ಆಲ್ರೆಡಿ ಸೆಲೆಕ್ಟ್ ಆಗಿದ್ದಾರೆ ವಿವಿಧ ಕಂಪ್ನಿಗಳಿಗೆ ಸರ್. ಕರ್ನಾಟಕದಲ್ಲಿ ಇಂಜಿನಿಯರಿಂಗ್ ಕಾಲೇಜುಗಳೇ ಬಹಳ ಕಡಿಮೆ ಇದ್ದು. ಹೌದು, ಅದನ್ನೇ ತಮ್ಮ ಹತ್ರ ಮಾತಾಡೋಕೆ ನಾನು ಹೇಳ್ದೆ. ನಾನು
2007 ಇಸ್ವಿಗಿಂತ ಮುಂಚೆ ಕರ್ನಾಟಕದಲ್ಲಿ ಇದ್ದದ್ದು 2 ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜು. ದಾವಣಗೆರೆಯಲ್ಲಿದ್ದಂಥ UBTT ಮತ್ತೆ ಬೆಂಗಳೂರಲ್ಲಿದ್ದಂಥ UVC ಕಾಲೇಜ್, 2 ಕಾಲೇಜು ಸರ್ ಇದ್ದಿದ್ದು. ಇಡೀ 2 ಕಾಲೇಜಲ್ಲಿ ಮಾತ್ರ ನಮಗೆ ವಿದ್ಯಾರ್ಥಿಗಳಿಗೆ ಸರ್ಕಾರಿ ಕೋಟಾದಲ್ಲಿ ಸರ್ಕಾರಿ ಫೀಸಲ್ಲಿ ಓದೋ ಅವಕಾಶ ಇತ್ತು ಸರ್. ಅದನ್ನ 2007 ಸರ್ ಆಗಿದ್ದ ಸರ್ಕಾರದ ಒಂದು ಧ್ಯೇಯದಂತೆ ಎಲ್ಲಾ ಜಿಲ್ಲೆಗಳು ಒಂದು ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು ಮತ್ತೊಂದು ಸರ್ಕಾರಿ ಮೆಡಿಕಲ್ ಕಾಲೇಜನ್ನ ಪ್ರಾರಂಭ ಮಾಡಬೇಕು ಅಂತ ಉದ್ದೇಶದಿಂದ ಎಲ್ಲಾ ಜಿಲ್ಲೆಗಳು, ಅದು ದಕ್ಷಿಣ ಕರ್ನಾಟಕದಲ್ಲೇ ಹೆಚ್ಚು ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜುಗಳು ಮತ್ತು ಸರ್ಕಾರಿ ಮೆಡಿಕಲ್ ಕಾಲೇಜುಗಳು ಈಗಾಗಲೇ ಉತ್ತಮ ಸೇವೆ ಸಲ್ಲಿಸ್ತಾ ಬಂದಿದ್ದಾವೆ ಸರ್. ಆ ಒಂದು ಸರ್ಕಾರಿ ಸಂಸ್ಥೆಗಳು ಪ್ರಾರಂಭ ಮಾಡದ ಹೋಗಿದ್ರೆ ಪ್ರಾಯಶಃ ಎಷ್ಟೋ ವಿದ್ಯಾರ್ಥಿಗಳು ಈ ತಾಂತ್ರಿಕ ಮತ್ತೆ ಮೆಡಿಕಲ್ ಅಂತ ಏನ್ ಕರಿತೀವಿ ಸರ್ ಅದರಿಂದ ಖಂಡಿತ ವಂಚಿತರಾಗ್ತಿದ್ರು ಸರ್. ಸರ್ಕಾರಿ ಸಂಸ್ಥೆಗಳಿಗೆ ಸೇರ್ಕೊಂಡ್ರೆ ಸರ್ ಅವ್ರ ಫೀಸ್ ಏನ್ ಕೊಡ್ತಾರೆ ಸರ್, ಅವ್ರು ಏನ್ ಫೀಸ್ ಭರ್ತಿ ಮಾಡ್ತಾರೆ. ನಾನು ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ ನಮ್ಮ ಕಾಲೇಜೇ ಆಗಲಿ ಸರ್, ಒಬ್ಬ ಜನರಲ್ ಮೆರಿಟ್ ಅಲ್ಲಿ ವಿದ್ಯಾರ್ಥಿ ಅವನು ಕಾಲೇಜ್ಗೆ ಸೇರ್ಕೊಂಡ್ರೆ ಅವನು 26,000 ಚಿಲ್ಲರೆ ಯೂನಿವರ್ಸಿಟಿ ಸೇರಿ 32,000 ರೂಪಾಯಿ ಕಟ್ತಾನೆ ಸರ್. 32,000 ರೂಪಾಯಿ ಕಟ್ಟಿ 2 ಲಕ್ಷದ ಇನ್ಕಮ್ ಏನಾರು ಅವ್ರ ಪೇರೆಂಟ್ಸ್ಗೆ ವರ್ಷಕ್ಕೆ ಇದ್ರೆ ಇನ್ಕಮ್ ಸರ್ಟಿಫಿಕೇಟ್ ಕೊಡ್ತಂದ್ರೆ ಸರ್ ಎಲ್ಲಾ ಫೀಸು ಅವನ ಅಕೌಂಟ್ಗೆ ವಾಪಸ್ ಹೋಗುತ್ತೆ ಸರ್. ನಮ್ಮ ಕಾಲೇಜ್ಗೆ ಏನೂ ಕಟ್ಟಂಗಿಲ್ಲ ಸರ್. ಜಿಂದಾಲ್ ಆಗಿರ್ಬೋದು, ಮೈನಾರಿಟಿ ಕಮಿಷನ್ ಆಗಿರ್ಬೋದು, ಮುನ್ಸಿಪಾಲಿಟಿ ಆಗಿರ್ಬೋದು, ಬೇರೆ ಬೇರೆ ಸಂಘ ಸಂಸ್ಥೆಗಳು ಸ್ಕಾಲರ್ಶಿಪ್ ಮಾದರಿಯಲ್ಲಿ ಸರ್. ಒಂದು ಹುಡುಗಿ ಚಾಮರಾಜನಗರದಿಂದ ನಮ್ಮ ಕಾಲೇಜಲ್ಲಿ ಮುಗಿಸಿ ಹೋದ್ಲು, ಶಿ ಈಸ್ ವರ್ಕಿಂಗ್ ಇನ್ ಎ ಕಾಲೇಜ್. ಒಂದು ಸ್ಕಾಲರ್ಶಿಪ್ ಮಾತ್ರ ಎಲಿಜಿಬಲ್, ನಾನು ರೆಕಮೆಂಡ್ ಮಾಡ್ಬೇಕು ಅದಕ್ಕೆ, ಆಯ್ತಾ. 3 ಸ್ಕಾಲರ್ಶಿಪ್ ಬರ್ತಿತ್ತು ಸರ್ ಅವ್ರಿಗೆ. ನಾನು ಕೇಳ್ತಿದ್ದೆ, ನಾನು ಏನು ಮಾಡ್ತೀಯಮ್ಮ ನೀನು, ಈ ಫೀಸು ಭರ್ತಿ ಆಯಿತು, ಫೀಸ್ ಎಲ್ಲ ವಾಪಸ್ ಹೋಗುತ್ತೆ, ಇನ್ನು ಉಳಿದಿದ್ದ ದುಡ್ಡು ನೀನು ಏನು ಮಾಡ್ತೀಯ? ನಾನು ತಗೊಂಡೋಗಿ ನಮ್ಮ ಮನೆಗೆ ಕೊಡ್ತೀನಿ ಸರ್, ನನ್ನ ತಂದೆ ಕೊಡ್ತೀನಿ. ಯಾಕೆ ನೀನು ತಂದೆ ಕೊಡ್ತೀಯಾ? ಯಾಕೆಂದರೆ ಫೀಸ್ ಏನೋ ಅವ್ರು ಕಟ್ತಾ ಇಲ್ವಲ್ಲ ಅಂತಂದೆ. ಇಲ್ಲ ಸರ್, ಮೊದಲನೇ ವರ್ಷ ನನ್ನ ಕಟ್ಟಿದ್ದಾರೆ ಸರ್, PUC ಅವ್ರಿಗೂ ತುಂಬ ಇದರಲ್ಲಿ ಓದಿಸಿದ್ದಾರೆ ಸರ್, ನಾನು ಅವರು ಇದರಲ್ಲಿದ್ದೀನಿ ಸರ್, ಹಾಗಾಗಿ ನಾನು ಅವ್ರಿಗೆ ಕೊಡಲೇಬೇಕು ಅಂತ ನನಗೆ ಅವತ್ತು ಭಾಳ ಮನಸ್ಸಿಗೆ ತಡ್ತು ಸರ್ ಅದು ಹುಡುಗಿ. ಸೊ ಆ ಹುಡುಗಿ ಈಗ ಒಳ್ಳೆ ಉದ್ಯೋಗದಲ್ಲಿ ಬೆಂಗಳೂರಲ್ಲಿ ವರ್ಕ್ ಮಾಡ್ತಾ ಇದೆ ಸರ್. ಆ ಥರದ್ದು 100 ಕೇಸ್ಗಳಿದೆ ಸರ್. ಇನ್ನು ಫೆಸಿಲಿಟೀಸಿಗೆ ಬಂದರೆ ಸರ್, ನಾನು ಅದನ್ನೇ ಮುಂದುವರೆದಂತೆ ಲ್ಯಾಬ್ಗಳು ನಮ್ಮದು ಮೆಕ್ಯಾನಿಕಲ್ ಆಗಿರ್ಬೋದು, ಕಂಪ್ಯೂಟರ್ ಸೈನ್ಸ್ ಆಗಿರ್ಬೋದು. ನಮ್ಮ ಕಂಪ್ಯೂಟರ್ ಸೈನ್ಸ್ಗೆ ಮೇಯ್ನ್ ಬೇಕಾಗಿರೋದೇ ನಮ್ಮ ಕಂಪ್ಯೂಟರ್ಸ್ದು. ಅದು ಕಂಪ್ಯೂಟರ್ಸ್ ಆಗಿರ್ಬೋದು, ಹಾರ್ಡ್ವೇರ್ ಆಗಿರ್ಬೋದು, ಸಾಫ್ಟ್ವೇರ್ಗಳಾಗಿರ್ಬೋದು. 2 ವರ್ಷದ ಹಿಂದೆ ಸರ್ಕಾರ ಏನು CSR ಅಂತ ಕರಿತೀವಿ, ಇನ್ಫೋಸಿಸ್ ವತಿಯಿಂದ ಎಲ್ಲ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜುಗಳಿಗೆ ತಲಾ 200ರಿಂದ 250 ಕಂಪ್ಯೂಟರ್ಗೆ ಆ ಕಂಪ್ಯೂಟರ್ಗಳನ್ನ ಕೊಟ್ಟು ಇನ್ಸ್ಟಾಲ್ ಮಾಡಿ ಸರ್ ಕೊಟ್ಟಿರ್ತಾರೆ, ಫ್ರೀ ಆಫ್ ಕಾಸ್ಟ್. ಇನ್ಫೋಸಿಸ್ ಕಂಪ್ನಿಗೆ ನಾನು ತುಂಬ ಹೃದಯದ ವಂದನೆಗಳನ್ನ ಅರ್ಪಿಸ್ತೀನಿ ಸರ್. ನಾನು ಅದು ಒಂದು ಭಾಗ ಸರ್. ಅದು ಇನ್ನು ಕಾಲೇಜ್ಗಳಿಗೆ 2 ವರ್ಷ ಆಯಿತು ಸರ್, ಸರ್ಕಾರ ಒಂದು ತೀರ್ಮಾನ ತಗೊಳ್ತು ಸರ್, ಈ ಹುಡುಗರು ಫೀಸ್ ಎಲ್ಲ ಕಟ್ತಾರೆ, ಫೀಸನ್ನು ಮತ್ತೆ ಗೌರ್ಮೆಂಟಿಗೆ ಕಟ್ತಾರೆ, ನಾವು ಗೌರ್ಮೆಂಟಿಂದ ಮತ್ತೆ ಆ ಕಾಲೇಜ್ಗಳಿಗೆ ಅವ್ರಿಗೆ ಇನ್ಫ್ರಾಸ್ಟ್ರಕ್ಚರ್ಗೆಲ್ಲ ಕೊಡೋದು ಬದಲು ಹುಡುಗರು ಏನು ಫೀಸ್ ಕಟ್ತಾರೆ ಆ ಕಾಲೇಜಲ್ಲೇ ಅದನ್ನ ಇಟ್ಕೊಬೇಕು ಅಂತ ಒಂದು ಉದ್ದೇಶ ಇಟ್ಕೊಂಡು ಒಂದು ನಿರ್ಧಾರ ತಗೊಳ್ತು ಸರ್ಕಾರ 2 ವರ್ಷದ ಹಿಂದೆ. ಅದಕ್ಕೆ ಇನ್ಸ್ಟಿಟ್ಯೂಷನ್ ಡೆವಲಪ್ಮೆಂಟ್ ಪ್ಲಾನ್ ಅಂತ ಕರೀತಾರೆ ಸರ್. ಏನು ಹುಡುಗ ಫೀಸ್ ಕಟ್ತಾನೆ ಸರ್, 25,100 ರೂಪಾಯಿ, ಆ ಕಂಪ್ಲೀಟ್ ಫೀಸು ಕಾಲೇಜ್ನಲ್ಲಿ ಉಳ್ಕೊಳ್ತಾ ಇದೆ ಸರ್. ಸೊ ಈಗ ಆ ಇನ್ಸ್ಟಿಟ್ಯೂಷನ್ ಡೆವಲಪ್ಮೆಂಟ್ ಪ್ಲಾನ್ ನಾವೊಂದು ರೂಪರೇಷೆ ಮಾಡ್ತೀವಿ ಸರ್, ಏನು ವಾರ್ಷಿಕ ಬಜೆಟ್ ಮಾಡ್ತೀವಿ ಆ ಥರ ರೂಪರೇಷೆ ಮಾಡಿ ನಾವು ಗೌರ್ಮೆಂಟಿಂದ ಒಂದು ಒಪ್ಪಿಗೆ ತಗೊಂಡು ಈ ವರ್ಷ ಈ ಡಿಪಾರ್ಟ್ಮೆಂಟ್ಗೆ ಈ ಲ್ಯಾಬ್ಗಳು ಬೇಕು, ಈ ಎಕ್ವಿಪ್ಮೆಂಟ್ಗೆ ಇಷ್ಟು ಖರ್ಚಾಗುತ್ತೆ, ಬುಕ್ಸ್ ಬೇಕು ಲೈಬ್ರರಿಗೆ, ಇದನ್ನೆಲ್ಲ ಮಾಡಿ ಸರ್ ನಾವು ಅವ್ರನ್ನ ಒಪ್ಪಿಗೆ ತಗೊಂಡು ಆ 1 ವರ್ಷದ ಅವಧಿಯಲ್ಲಿ ಸರ್ಕಾರದಿಂದ ಆದೇಶನ ಪಾಲನೆ ಮಾಡಿಕೊಂಡು ನಾವು ಪರ್ಚೇಸ್ ಮಾಡಿ ವಿದ್ಯಾರ್ಥಿಗಳಿಗೆ ಒದಗಿಸುವಂಥ ಒಂದು ಸದುದ್ದೇಶದ ಕಾರ್ಯಕ್ರಮ ಕಳೆದ 2 ವರ್ಷದಿಂದ ಇದೆ ಸರ್. ಹಾಗಾಗಿ ನಮ್ಮ ಸರ್ಕಾರಿ ಸಂಸ್ಥೆಗಳು ಯಾವುದೇ ಬೇರೆ ಸಂಸ್ಥೆಗಳಿಗಿಂತ ಕಡಿಮೆ ಇಲ್ಲ ಅಂತ ಹೇಳೋದು ನಾನು ತುಂಬ ಧೈರ್ಯವಾಗಿ ಹೇಳಬಲ್ಲೆ ಸರ್. ಸಂತೋಷ ಆಯಿತು ನೋಡಿ, ಸರ್ಕಾರಿ ಸಂಸ್ಥೆಗಳ ಪ್ರಯೋಜನವನ್ನು ನಮ್ಮ ವಿದ್ಯಾರ್ಥಿಗಳು ಪೋಷಕರು ಪಡ್ಕೊಳ್ಳಿ ಅನ್ನೋ ಒಂದು ಉದ್ದೇಶದಿಂದ ಭಾಳ ಸ್ಪಷ್ಟವಾಗಿ ವಿಚಾರಗಳನ್ನು ತಿಳಿಸಿದ್ದಾರೆ ಸರ್. ಕೆಲವ್ರಿಗೀಗ CET ನೀವು ತಾವು ಹೇಳ್ದಂಗೆ ಈ CET ರಿಸಲ್ಟ್ಸ್ ಎಲ್ಲ ಅನೌನ್ಸ್ ಮಾಡ್ತಾರೆ ಸರ್, ಶಾರ್ಟ್ಲಿ ಇವತ್ತು ಬರುತ್ತೆ ಸರ್. ಎಲ್ಲ ಪೇರೆಂಟ್ಗಳಿಗೂ ಪೋಷಕರಿಗೂ ಒಂದು ಮನಸ್ಸಲ್ಲಿ ದೂಡ, ನನ್ನ ಮಗನಿಗೆ ಎಷ್ಟು ರ್ಯಾಂಕ್ ಬರುತ್ತೆ, ಈ ಕಾಲೇಜೆಲ್ಲ ಸಿಗುತ್ತೆ. ಈಗ ಆಲ್ರೆಡಿ ನನಗೆ ಕರೆಕ್ಟ್ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ ಆಗಲೇ. ಅವ್ರು ಕೇಳ್ತಾರೆ ಸರ್, ನಿಮ್ಮ ಕಾಲೇಜಲ್ಲಿ ನಮ್ದು ಈ ಕಮ್ಯುನಿಟಿ ಬರುತ್ತೆ, ರ್ಯಾಂಕ್ ಇಷ್ಟು ಬರುತ್ತೆ, PUCಲಿ 92% ಇದೆ, ಸಿಗುತ್ತಾ ಅಂತ ಕೇಳ್ತಾರೆ. ಅದಕ್ಕೆ ನಾನು ಒಂದೇ ಒಂದು ಉತ್ತರ, ಏನಿದ್ರು ನಮಗೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಏನೊಂದು CET ರ್ಯಾಂಕ್ ನಂಬರ್ ಅಂತ ಏನು ಕೊಡ್ತಾರೆ
ಆ ನಂಬರ್ ಮೇಲೆ ಮಾತ್ರ ನಮಗೆ ಅಡ್ಮಿಷನ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಬಿಟ್ರೆ ಬೇರೆ ಯಾವುದೇ ವಿಧವಾದ ಡೊನೇಷನ್ಸ್ ಆಗಲಿ ಅಥವಾ ಬೇರೆ ರೆಕಮೆಂಡೇಶನ್ಸ್ ಆಗಲಿ ಯಾವುದೇ ಒಂದು ಸೀಟನ್ನು ನಾವು ಫಿಲ್ಅಪ್ ಮಾಡ್ಕೊಳ್ಳೋಕೆ ನಮ್ಗೆ ಅಧಿಕಾರ ಇಲ್ಲ. ಅದು ಸರ್ಕಾರಿ ಸಂಸ್ಥೆ ಆಗಿರೋದ್ರಿಂದ PUC ಏನು ಓದಿರ್ತಾರೆ, ಏನ್ ಮಾರ್ಕ್ಸ್ ತಗೊಂಡಿರ್ತಾರೆ, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಅಂತ ಏನ್ ಕರಿತೀವಿ ನಾವು, 3 ಸಬ್ಜೆಕ್ಟ್ ಅಲ್ಲಿ 50% ತಗೊಂಡು ಇವರು CET ಏನು ಬರ್ದಿರ್ತಾರೆ 180 ಮಾರ್ಕ್ಸ್ ಏನೋ ಬರ್ದಿರ್ತಾರೆ 3 ಸಬ್ಜೆಕ್ಟ್ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಅಥವಾ ಫಿಸಿಕ್ಸ್, ಕೆಮಿಸ್ಟ್ರಿ, ಕಂಪ್ಯೂಟರ್ ಸೈನ್ಸ್, ಆ ಥರ 3 ಸಬ್ಜೆಕ್ಟ್ಸ್ ಇರುತ್ತೆ ಸರ್. ಆ ಪರ್ಸೆಂಟೇಜ್ ತಗೊಂಡು ಅವರೊಂದು ರ್ಯಾಂಕ್ ರೆಡಿ ಮಾಡ್ತಾರೆ ಸರ್. ಹ್ಯೂಮನ್ ಇಂಟರ್ವೆನ್ಷನ್ ಅಂತ ಏನು ಬರೋದಿಲ್ಲ ಸರ್. ಅವರು ರ್ಯಾಂಕ್ ರಿಲೀಸ್ ಮಾಡಿದ ಮೇಲೆ ಕಟ್ ಆಫ್ ರ್ಯಾಂಕ್ಸ್ ಅಂತ ಬರುತ್ತೆ ಸರ್. ಈಗ ಸರ್ಕಾರಿ ಸಂಸ್ಥೆ ಆಗಿರೋದ್ರಿಂದ ನಾವು ರೂರಲ್ ಕ್ಯಾಂಡಿಡೇಟ್ಸ್ಗೆ ಅಂತ 15% ಇರುತ್ತೆ ಸರ್. ಕನ್ನಡ ಮೀಡಿಯಂ ಓದೋರಿಗೆ ಇಂದಿನ ಸರ್ಕಾರ ಮಾಡಿರೋದು 5% ಗೌರ್ಮೆಂಟ್ ಕೋಟಾ ಇದೆ ಸರ್. ಜಮ್ಮು ಕಾಶ್ಮೀರದಿಂದ ಬರೋಂಥ ಹುಡುಗರಿಗೆ 1% ಇದೆ. ಅವರು ಆಲ್ ಓವರ್ ಇಂಡಿಯಾ ಎಲ್ಲಿ ಬೇಕಾದ್ರೂ ಅವರು ಜಾಯ್ನ್ ಆಗ್ಬೋದು. ಅವರು ಆರ್ಟಿಕಲ್ 371J ಕಲ್ಯಾಣ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಕೆಲವು ಸೀಟ್ಗಳು ಮೀಸಲಿರುತ್ತೆ ಸರ್. ಮತ್ತೆ ಡಿಫೆನ್ಸ್ ಪರ್ಸನಾಲಿಟಿ ಇರುತ್ತೆ ಸರ್. ಅದಾದ್ಮೇಲೆ OBC ಕ್ಯಾಟಗರಿ 1, 2, ABC ಆ ಥರ ಸರ್ಕಾರದ ಅವ್ರದೇ ಆದ ಮಾನದಂಡದಲ್ಲಿ ಆ ಸೀಟ್ಗಳನ್ನ ಇದು ಮಾಡಿರ್ತಾರೆ ಸರ್. ಆ CET ರ್ಯಾಂಕ್ಗಳನ್ನೆಲ್ಲ ಫಸ್ಟ್ ರೌಂಡು, ಸೆಕೆಂಡ್ ರೌಂಡು ಮತ್ತೆ ಕ್ಯಾಶುವಲ್ ರೌಂಡ್ ಅಂತ ಏನು ಕರಿತೀವಿ, ಆ ರೌಂಡಲ್ಲೆಲ್ಲ ವಿದ್ಯಾರ್ಥಿಗಳಿಗೆ ಅವರೇ ಮನೇಲೇ ಕೂತು, ನಾವುಗಳೆಲ್ಲ ಇಂಜಿನಿಯರಿಂಗು ಮಾಡಬೇಕಾದ್ರೆ ಅಥವಾ ತಮ್ಮದಿರು ಅಥವಾ ಮಕ್ಕಳೆಲ್ಲ ಮಾಡಬೇಕಾದ್ರೆ ಬೆಂಗಳೂರಿಗೆ ಹೋಗಿ ವೆರಿಫಿಕೇಶನ್ಸ್ ಎಲ್ಲ ಮಾಡ್ಕೋಬೇಕಾಗಿತ್ತು ಸರ್. ಈಗ ಯಾವುದೇ ಥರದ್ದು ಏನಿಲ್ಲ ಸರ್. ಪ್ರತಿ ಜಿಲ್ಲೆಗೂ ಒಂದು ನೋಡಲ್ ಸೆಂಟರ್ಸ್ ಅಂತ ಮಾಡಿದ್ರು ಸರ್. ಕಳೆದ ಕೊರೋನಾ ಆದ್ಮೇಲೆ ಅದು ಇಲ್ಲ ಸರ್. ಎಲ್ಲ ನೀವು ಮನೆಯಲ್ಲೇ ಕೂತ್ಕೊಂಡು ಒರಿಜಿನಲ್ಸ್ ಏನೇನು ಡಾಕ್ಯುಮೆಂಟ್ಸ್ ಎಲ್ಲ ಕೇಳ್ತೀವಿ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂತ ಒಂದು ಏನು ವೆಬ್ಸೈಟ್ ಇದೆ, ಅಲ್ಲಿ ಹೋಗಿ ನೀವು ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ಈಗಲೇ ನೀವು ರೆಡಿ ಮಾಡಿ, ಅದು ಕ್ಯಾಸ್ಟ್ ಸರ್ಟಿಫಿಕೇಟ್ ಇರ್ಬೋದು, ಮತ್ತೆ ಇನ್ಕಮ್ ಸರ್ಟಿಫಿಕೇಟ್ ಇರ್ಬೋದು, SLC ಮಾರ್ಕ್ಸ್ ಕಾರ್ಡ್ ಇರ್ಬೋದು, PUC ಮಾರ್ಕ್ಸ್ ಕಾರ್ಡ್ ಇರ್ಬೋದು, ಕರ್ನಾಟಕದಲ್ಲೇ ಓದಿರೋದಕ್ಕೆ 10 years ಸರ್ಟಿಫಿಕೇಟ್ ಇರ್ಬೋದು, ಅದನ್ನ DDPA ಕೊಡ್ತಾರೆ ಅಲ್ಲಿ. ಅದನ್ನೆಲ್ಲ ನೀವು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿದ್ರಾಯ್ತು ಸರ್. ಅಪ್ಲೋಡ್ ಆದ ತಕ್ಷಣ ನಿಮ್ಗೊಂದು ಲಾಗಿನ್ ಪಾಸ್ವರ್ಡ್ ಕೊಡ್ತಾರೆ. ನೀವು ಮನೆಯಲ್ಲೇ ಕೂತು ನಿಮ್ಗೆ ಬೇಕಾದ ಕಾಲೇಜು, ಬೇಕಾದ ಸಬ್ಜೆಕ್ಟ್ಗಳನ್ನ ನೀವು ಸೆಲೆಕ್ಟ್ ಮಾಡ್ಬೋದು. ಈ ಕಾಲೇಜಲ್ಲಿ ಈ ರ್ಯಾಂಕಿಗೆ ಈ ಬ್ರಾಂಚ್ಗೆ ಸಿಗುತ್ತಾ ಅಂತ ನನಗೊಂದು ಕುತೂಹಲ ಇರುತ್ತೆ. ಅದಕ್ಕೇನು ಯಾರನ್ನು ಕೇಳೋದು ಬೇಕಿಲ್ಲ. ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಗೆ ಹೋದ್ರೆ ಲಾಸ್ಟ್ ವರ್ಷ ಏನ್ ಅಡ್ಮಿಷನ್ಸ್ ಆಗಿದೆ, ಈ ಕಾಲೇಜಲ್ಲಿ ಈ ಬ್ರಾಂಚ್ಗೆ ಈ ಕೆಟಗರಿಗೆ ಎಷ್ಟಕ್ಕೆ ನಿಂತಿದೆ, ನಿಮ್ಗೆ ರೆಡಿ ರೆಕ್ನರ್ ಅಂತ ಏನ್ ಕರಿತೀವಿ ಸರ್, ಎಲ್ಲ ಸಿಕ್ಬಿಡುತ್ತೆ ನಿಮ್ಗಲ್ಲಿ. ಅದು ಸಹ ತಮ್ಗೆ ಯಾವ್ದಾದ್ರು ಇದ್ರ ಬಗ್ಗೆ ಕುತೂಹಲ ಅದು ಕೇಳಬೇಕು, ಡೌಟ್ಸ್ ಏನಾರ ಇತ್ತು ಅಂತಂದ್ರೆ ನಾವು ನಂಬರ್ಗಳು ಕೊನೆಯಲ್ಲಿ ಹೇಳ್ತೀವಿ. ನಾವು ಆ ನಂಬರ್ಗಳನ್ನ ಖಂಡಿತ ಫೋನ್ ಮಾಡಿ ನಾವು ಯಾವುದೇ ಕಾರಣಕ್ಕೂ ನಿಮಗೆ ಕಾಲ್ ಮಾಡಿದಾಗ ನಿಮ್ಮ ಒಂದು ಏನು ಡೌಟ್ಸ್ ಇರುತ್ತೆ ಅದನ್ನ ಖಂಡಿತ ನಾವು ಕ್ಲಾರಿಫೈ ಮಾಡ್ತೀವಿ ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ಸರ್. ನಾನು ಮುಂದುವರ್ತಾ ಹೋದಂಗೆ ಈಗ ಇಂಜಿನಿಯರಿಂಗ್ ಯಾವ ಮಟ್ಟದಲ್ಲಿ ಇದೆ ಇದು ಇಂಜಿನಿಯರಿಂಗ್ ಅಂತಂದ್ರೆ ಅವರು ಏನು ಸೈನ್ಸ್ ವಿಭಾಗದಲ್ಲಿ 8th, 9th ಮತ್ತೆ ಫಸ್ಟ್ PUC, ಸೆಕೆಂಡ್ PUC ಓದಿರ್ತಾರಲ್ಲ ಸರ್, ಆ ಕಾನ್ಸೆಪ್ಟ್ ಗಳನ್ನ ಅಪ್ಲೈ ಮಾಡೋದು. ಇಟ್ ಇಸ್ ಅನ್ ಅಪ್ಲಿಕೇಶನ್ ಆಫ್ ಸೈನ್ಸ್ ಅಂತ ಇಂಗ್ಲಿಷ್ ಅಲ್ಲಿ ಕರೀತಾರೆ ಸರ್. ಅಷ್ಟೇನೆ. ಅವ್ರು ಫಿಸಿಕ್ಸ್ ಓದಿರ್ತಾರೆ, ಆ ಫಿಸಿಕ್ಸ್ ನ ಎಲ್ಲಿ ಅಪ್ಲೈ ಮಾಡ್ತೀನಿ, ಕೆಮಿಸ್ಟ್ರಿ ಓದಿರ್ತಾರೆ, ಕೆಮಿಸ್ಟ್ರಿ ನಾನು ಎಲ್ಲಿ ಅಪ್ಲೈ ಮಾಡ್ತೀನಿ, ಮ್ಯಾಥಮೆಟಿಕ್ಸ್ ಈಸ್ ದ ಫಾದರ್ ಆಫ್ ಇಂಜಿನಿಯರಿಂಗ್ ಅಂತ ಏನ್ ಕರೀತಾರೆ ಸರ್. ಅದು ನೀವು ಎಲ್ಲಿ ಯಾವುದೇ ಬ್ರಾಂಚ್ ಹೋಗಿ ಮ್ಯಾಥಮೆಟಿಕ್ಸ್ ಇಲ್ಲದೆ ನಾವು ಉಸಿರಾಡಕ್ಕೆ ಸಾಧ್ಯನೇ ಇಲ್ಲ. ಆ ತರ ಒಂದು ಪರಿಸ್ಥಿತಿ. ಅದು ಅಪ್ಲಿಕೇಶನ್ ಆಫ್ ಸೈನ್ಸ್. ಈ ಸೈನ್ಸ್ ಫಿಸಿಕ್ಸ್ ಆಗಿರ್ಲಿ, ಕೆಮಿಸ್ಟ್ರಿ ಆಗಲಿ, ಮ್ಯಾಥಮೆಟಿಕ್ಸ್ ಆಗಿರ್ಲಿ, ಈ ಫಂಡಮೆಂಟಲ್ ಸಬ್ಜೆಕ್ಟ್ಸ್ ಗಳನ್ನ ನಾನು ಸರಿಯಾಗಿ ಓದದೇ ಇದ್ರೆ ನನಗೆ ಯಾವುದೇ ಕಾರಣಕ್ಕೂ ಇಂಜಿನಿಯರಿಂಗ್ ಪೂರ್ತಿ ನಾನು ಫುಲ್ ಪ್ಲೇಡ್ ಇಂಜಿನಿಯರ್ ಆಗಕ್ಕೆ ಸಾಧ್ಯನೇ ಇಲ್ಲ. ನನಗಿದು ಬೇಸಿಕ್ ಬೇಕೇ ಬೇಕು. ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಅದು ನಾನು ಕಲಿದಲೆ ಇಲ್ಲಿ ನಾನು ಅಪ್ಲೈ ಮಾಡಕ್ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಪ್ರಥಮ ವರ್ಷದಲ್ಲಿ ಎಲ್ಲಾ ಬ್ರಾಂಚ್ ವಿದ್ಯಾರ್ಥಿಗಳಿಗೂ ಸಹ ಮತ್ತೆ ರಿಫ್ರೆಶ್ ಅಂತ ಕರಿತೀವಿ ನಾವು. ಫಿಸಿಕ್ಸ್ ಆಗಿರ್ಬೋದು, ಕೆಮಿಸ್ಟ್ರಿ ಆಗಿರ್ಬೋದು, ಮ್ಯಾಥಮೆಟಿಕ್ಸ್ ಆಗಿರ್ಬೋದು, ಎಲ್ಲಾ ಸಬ್ಜೆಕ್ಟ್ಗಳು ಮತ್ತೆ ಒಂದ್ಸರಿ ಅವ್ರಿಗೆ ಈ ಅಪ್ಲಿಕೇಶನ್ ಓರಿಯೆಂಟೆಡ್ ಆಗಿ ಅವ್ರಿಗೆ ನಾವು ಟೀಚ್ ಮಾಡ್ತೀವಿ ಸರ್. ನಾವು ಅವ್ರಿಗೆ ಎಲ್ಲ ವಿದ್ಯಾರ್ಥಿಗಳಿಗೂ ಲ್ಯಾಬ್ ಮತ್ತೆ ಥಿಯರಿ ಸಬ್ಜೆಕ್ಟ್ ಇರುತ್ತೆ ಸರ್ ಅವ್ರಿಗೆ. ಇದು ಮಾಡಿ ಆದ್ಮೇಲೆ ಅವ್ರು 2ನೇ ವರ್ಷಕ್ಕೆ ಅವರು ಅವ್ರವ್ರ ವಿಭಾಗಕ್ಕೆ ಹೋಗ್ತಾರೆ ಸರ್. ಅವರು ಇಂಜಿನಿಯರಿಂಗ್ ಅಲ್ಲಿ ನಾವು 2 ತರ ಒಂದು ವಿಭಾಗಗಳು ಮಾಡಬಹುದು ಸರ್. ಒಂದು ಕೋರ್ ಬ್ರಾಂಚ್, ಇನ್ನೊಂದು ಹಲೈಡ್ ಬ್ರಾಂಚ್ ಅಂತ ಕರಿಬಹುದು ಸರ್. ಈ ಕೋರ್ ಬ್ರಾಂಚ್ ಅಂತಂದ್ರೆ ಮೆಕ್ಯಾನಿಕಲ್, ಯಾಂತ್ರಿಕ, ಸಿವಿಲ್ ಇಂಜಿನಿಯರಿಂಗ್, ಕಾಮಗಾರಿ ಅಥವಾ ಕಂಪ್ಯೂಟರ್ ಸೈನ್ಸ್, ಗಣಕ ಮತ್ತು ಅದರದ್ದು ವಿಭಾಗ, ಮತ್ತೆ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್, ಮತ್ತೆ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್. ಇವೇನು 5 ಸಬ್ಜೆಕ್ಟ್ಗಳಿದಾವೆ ದೇ ಆರ್ ಆಲ್ ಕಾಲ್ಡ್ ಆಸ್ ಕೋರ್ ಬ್ರಾಂಚಸ್ ಅಂತ ಕರಿತೀವಿ ಸರ್. ಈ ಕೋರ್ ಬ್ರಾಂಚ್ ಒಳಗಡೆ 100 ಅಲೈಡ್ ಬ್ರಾಂಚ್ಗಳು ಬಂದಿದೆ ಸರ್. ಈಗ ಸೇ ಫಾರ್ ಎಕ್ಸಾಂಪಲ್ ನಾನು ಮೆಕ್ಯಾನಿಕಲ್ ಅಂತ ಕರೆದ್ರೆ ಅದರಲ್ಲಿ ಪ್ರೊಡಕ್ಷನ್ ಇಂಜಿನಿಯರಿಂಗ್, ಇಂಡಸ್ಟ್ರಿಯಲ್ ಅಂಡ್ ಪ್ರೊಡಕ್ಷನ್, ಮೆಟೀರಿಯಲ್ ಸೈನ್ಸ್, ಕ್ಯಾಡ್ ಕ್ಯಾಮ್, ರೋಬೋಟಿಕ್ಸ್, ಇಂಡಸ್ಟ್ರಿಯಲ್ ಆಟೋಮೇಷನ್, ಒಂದು ನಾನು ಹೇಳ್ತಾ ಇರೋದು ಆ ಥರದ್ದು. ಈ ಸಿವಿಲ್ ಅಲ್ಲಾದ್ರೆ ನೀವು ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ ಆಗಿರ್ಬೋದು ಅಥವಾ ಸ್ಟ್ರಕ್ಚರ್ಸ್ ಆಗಿರ್ಬೋದು, ಕ್ಯಾಡ್ ಕ್ಯಾಮ್ ಸ್ಟ್ರಕ್ಚರ್ಸ್ ಆಗಿರ್ಬೋದು, ಆ ಥರದ್ದು ಹೋಗ್ತಾ ಹೋಗುತ್ತೆ ಸರ್. ಅದು ಎಂಡೇ ಇಲ್ಲ, ನೀವು ಕಲಿಯೋದಕ್ಕೆ ನೀವು ಎಂಡೇ ಇಲ್ಲ ಬಿಡಿ, ಆಯ್ತಾ.
ಅದೇ ಥರ ಎಲೆಕ್ಟ್ರಿಕಲ್ಗೂ ಅದೇ ಥರ, ಅದೇ ಎಲೆಕ್ಟ್ರಾನಿಕ್ಸ್ಗೂ ಅದೇ ಥರ, ಕೆಮಿಕಲ್ಗೂ ಅದೇ ಥರ ಸರ್, ಟೆಕ್ಸ್ಟೈಲ್ ಇದೆ ಸರ್, ಎಲ್ಲ ಕೋರ್ ಬ್ರಾಂಚಸ್ ಸರ್. ನೀವು ಹಲೈಡ್ ಬ್ರಾಂಚಸ್ಗೆ ಅಂತ ಬಂದಾಗ ಈಗ ಎಲ್ಲ ವಿದ್ಯಾರ್ಥಿಗಳು ಈಗ ಓದ್ತಾ ಇರ್ತಾರೆ, ಅವರು ಮನೆಯಲ್ಲೂ ಸಹ AI ಅಂತಾರೆ, ML ಅಂತಾರೆ, ಬಿಗ್ ಡಾಟಾ ಅಂತಾರೆ, ಡಾಟಾ ಅನಾಲಿಟಿಕ್ಸ್ ಅಂತಾರೆ, ಏನೇನು ಹೊಸ ವರ್ಡ್ಗಳು, ಹೊಸ ಹೊಸ ಆವಿಷ್ಕಾರ ಆದಂಗೆ ಇಂಡಸ್ಟ್ರಿ, ಸಾಫ್ಟ್ವೇರ್ ಕಂಪ್ನಿ ಆಗಿರ್ಬೋದು, ಹಾರ್ಡ್ವೇರ್ ಕಂಪ್ನಿ ಆಗಿರ್ಬೋದು, ಅವ್ರ ರಿಕ್ವೈರ್ಮೆಂಟ್ ತಕ್ಕಾಗಿ ನಾವು ವಿದ್ಯಾರ್ಥಿಗಳನ್ನ ನಾವು ರೆಡಿ ಮಾಡ್ಕೊಡ್ಬೇಕು. ನಾವು ಅದು ಅವ್ರ ರಿಕ್ವೈರ್ಮೆಂಟ್ ಫಸ್ಟ್ ನಮಗೆ ಬೇಕು. ಸೊ ಆ ನಿಟ್ಟಿನಲ್ಲಿ ಏನ್ ಮಾಡ್ತೀವಿ ನಾವು, ಇಂಡಸ್ಟ್ರಿ ಇನ್ಸ್ಟಿಟ್ಯೂಷನ್ ಇಂಟ್ರಾಕ್ಷನ್ಸ್ ಅಂತ ಒಂದು ಸೆಲ್ ಇದೆ ಸರ್. ಅಲ್ಲಿ ನಾವು ಇಂಡಸ್ಟ್ರಿಯಲ್ಲಿ ಕರ್ಸೋದಾಗ್ಲಿ ಅಥವಾ ನಾವೇ ಅಲ್ಲಿಗೆ ಹೋಗೋದಾಗ್ಲಿ, ನಿಮಗೆ ಏನು ಬೇಕು, ನಮ್ಮದು ಯೂನಿವರ್ಸಿಟಿನೂ ಅದೇ ಥರ ಇದೆ ಸರ್. ನಮ್ಮದು ಇದು ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದಲ್ಲಿ ಅಲ್ಲಿ ಒಂದು ಬೋರ್ಡ್ ಆಫ್ ಸ್ಟಡೀಸ್ ಅಂತ ಇರುತ್ತೆ ಸರ್. ಅವ್ರದ್ದು ನಿರಂತರವಾಗಿ ಆ ಥರದ್ದು ಮಾಡ್ತಾ ಇರ್ತಾರೆ ಸರ್ ಅವರು. ಇಂಡಸ್ಟ್ರಿ ನಿಮ್ಗೆ ಏನು ಬೇಕು, ನಿಮಗೆ ಈ ಬ್ರಾಂಚಲ್ಲಿ ನಿಮ್ಗೆ ಏನು ಬೇಕು, ನಿಮಗೆ ಈ ಕಂಪ್ಯೂಟರ್ ಸೈನ್ಸಲ್ಲಿ ಏನು ಬೇಕು ನಿಮಗೆ, ಅದನ್ನು ಕೇಳ್ತಾರೆ. ಯಾಕೆಂದರೆ ನಾವೇನೋ 4 ವರ್ಷದ ಸಿಲೆಬಸ್ ಮಾಡಿ ಅವ್ರಿಗೆ ರಿಕ್ವೈರ್ಡ್ ಆಗಿರೋದು ಕೊಡಲಿಲ್ಲ ಅಂತಂದ್ರೆ ವಂಚಿತರಾಗ್ತಾರೆ ವಿದ್ಯಾರ್ಥಿಗಳು. ಅವ್ರದ್ದು ಏನೇ ಕ್ಯಾಂಪಸ್ ರಿಕ್ರೂಟ್ಮೆಂಟ್ ಆಗಲಿ ಅಥವಾ ಒಂದು ಕೆಲಸ ತಗೊಳ್ಳೋದು ಕಷ್ಟ ಆಗುತ್ತೆ. ಯಾಕಂದ್ರೆ ನೀವೊಬ್ರು ಯಾವುದೋ ಒಂದು ಇಂಡಸ್ಟ್ರಿ ನೀವು ಮುಖ್ಯಸ್ಥರಾಗಿ ನೀವು ರಿಕ್ರೂಟರ್ ಆಗಿ ಕಾಲೇಜಿಗೆ ಬಂದಾಗ ನಿಮ್ಮ ರಿಕ್ವೈರ್ಮೆಂಟ್ ಪ್ರಕಾರ ನಾನು ರೆಡಿ ಮಾಡಿಕೊಡ್ಲಿಲ್ಲ ಹುಡುಗ ಅಂತಂದ್ರೆ ಡೆಫಿನೆಟ್ ಆಗಿ ನೀವು ಒಪ್ಪಲ್ಲ. ಆ ನಿಟ್ಟಿನಲ್ಲಿ ಏನು ಮಾಡ್ತಾರೆ, ಆವಿಷ್ಕಾರಗಳು ಅಥವಾ ಸೈನ್ಸ್ ಅಂಡ್ ಟೆಕ್ನಾಲಜಿ ಯಾವ ಇದರಲ್ಲಿ ಹೋಗ್ತಾ ಇದೆ ಅಂತಂದ್ರೆ, ನಾನು ಒಂದೇ ಒಂದು ಸಣ್ಣ ಎಕ್ಸಾಂಪಲ್ ನಾನು ಕ್ಲಾಸಲ್ಲಿ ಹೇಳ್ತಾ ಇರ್ತೀನಿ. ನಾವು ಜಸ್ಟ್ 15-20 ವರ್ಷದ ಹಿಂದೆ ಹೋದ್ರೆ ಸರ್, ನಮ್ಮಲ್ಲಿ ಇದ್ದಿದ್ದು 3 ಕಾರ್ಗಳಿತ್ತು ಸರ್. ಒಂದು ಪ್ರೀಮಿಯರ್ ಪದ್ಮಿನಿ ಕಾರ್ ಇತ್ತು ಸರ್, ಒಂದು ಅಂಬಾಸಿಡರ್ ಕಾರ್ ಇತ್ತು ಸರ್, ಒಂದು ಕಾಂಟೆಸಾ ಕಾರ್ ಇತ್ತು ಸರ್. 3 ಕಾರ್ಗಳು, ಎಲ್ಲ ವೈಟ್ ಕಲರ್. ನೀವು ಹೋಗ್ಬೇಕು, ಬುಕ್ ಮಾಡಬೇಕು, ಇಂಥ ದಿವಸ ಬನ್ನಿ, 2 ತಿಂಗಳು ಬಿಟ್ಟು ಬನ್ನಿ ಅಂತ ಹೇಳ್ತಾನೆ ಸರ್. ನೀವು ಹೋಗಿ ಆ ಕಾರನ್ನ ತಗೊಂಡ್ಬರ್ಬೇಕು. ನೀವು ಕೇಳಿದ ಕಲರ್ ಇಲ್ಲ, ನೀವು ಕೇಳಿದ ಡಿಸೈನ್ ಇಲ್ಲ. ಇವಾಗ ನನ್ಗೊಂದು ಕಾರ್ ಬೇಕು ಅಂತ ನೀವು ಹೋಗಿ ಸರ್, ನೀವು ನಿಮ್ಗೆ ಯಾವ ಕಲರ್ ಬೇಕು, ನಿಮ್ಗೆ ಯಾವ ಮಾಡೆಲ್ ಬೇಕು, ಗ್ರಾಹಕರ ಬೇಡಿಕೆ. ಮುಂಚೆಗೆ ಇಂಡಸ್ಟ್ರಿಗೆ ಏನ್ ಕೊಡುತ್ತೆ ನಾವು ತಗೊಳ್ತಾ ಇದ್ವಿ, ಈಗ ಅದಿಲ್ಲ. ಈಗ ಕಸ್ಟಮರ್ಗೆ ಏನ್ ಬೇಕು ಅದನ್ನ ರೆಡಿ ಮಾಡ್ಕೊಡುತ್ತೆ ನಿಮ್ಗೆ, ಕಲರ್ ಇಂದ ಹಿಡಿದು. ನಿಮ್ಗೆ ಅವನೊಂದು ಚಾರ್ಟ್ ಇಟ್ಬಿಡ್ತಾನೆ. ನೀವು ಕಾರ್ ಬುಕ್ ಮಾಡಕ್ ಹೋದ್ರೆ ಇದ್ರಲ್ಲಿ ಯಾವ ಕಲರ್ ಬೇಕು ನಿಮ್ಗೆ ಅಂತ ಹೇಳ್ತಾನೆ. ಆ ಥರ ಆವಿಷ್ಕಾರಗಳು ಆಗಿದೆ. ಆ ಆವಿಷ್ಕಾರಕ್ಕೆ ಬೇಕಾಗ ತಕ್ಕ ನಾನು ಇತ್ತೀಚೆಗೆ ನಾವು ಟೊಯೋಟಾ ಕಿರ್ಲೋಸ್ಕರ್ ಬಿಡದಿ ಹತ್ರ ಇರೋ ಒಂದು ಏನು ಟೊಯೋಟಾ ಕಂಪ್ನಿ ಕಾರ್ಗಳನ್ನ ಇದು ಮಾಡ್ತಾರೆ, ಆ ಕಂಪ್ನಿ ನಾವು ಟೈ ಅಪ್ ಮಾಡ್ಕೊಂಡಿದ್ದೀವಿ. ಆ ಒಂದು ನಿಟ್ಟಲ್ಲಿ ನಾನು ಭಾಳ ಖುಷಿಯಾಗುತ್ತೆ ಹೇಳೋದಕ್ಕೆ, ಈ ವರ್ಷ ಮೆಕ್ಯಾನಿಕಲ್ ಬ್ರಾಂಚು ಮತ್ತು ಸಿವಿಲ್ ಬ್ರಾಂಚ್ಗಳಿಗೆ ಕೆಲಸಗಳೇ ಇಲ್ಲ ಅಂತ ಹೇಳೋ ಒಂದು ಪರಿಸ್ಥಿತಿಲಿ ಸರ್, ನಾನು ಭಾಳ ಖುಷಿಯಿಂದ ಹೇಳ್ತೀನಿ, 17 ಹುಡುಗರು ಹಾಸನ್ ಮತ್ತು ನಮ್ಮ ಮೊಸಳೆ ಹೊಸಳ್ಳಿ ಇಂಜಿನಿಯರಿಂಗ್ ಕಾಲೇಜಿಂದ ಸೆಲೆಕ್ಟ್ ಆಗಿದ್ದಾರೆ. ಆಲ್ರೆಡಿ ವರ್ಕ್ ಮಾಡ್ತಾ ಇದ್ದಾರೆ ಸರ್. ಅವ್ರದ್ದು ಡಿಗ್ರಿ ಇವತ್ತು ನಾಳೆ ಮುಗೀತಾ ಇದೆ. ಸೊ ಹಾಗಾಗಿ ನಿಮ್ಮಲ್ಲಿ ಸ್ಕಿಲ್ಲು ಅವ್ರಿಗೆ ಬೇಕಾದ್ದು ಏನು ನಾವು ರೆಡಿ ಮಾಡಿ ಇದೀವಿ ಅಂತಂದರೆ ಡೆಫಿನೆಟ್ ಆಗಿ ನಿಮಗೆ ಕೆಲಸದ ಬಗ್ಗೆ ಯಾವುದೇ ಬ್ರಾಂಚ್ ಆಗಲಿ, ನಾನು ಹೇಳ್ತಾ ಇರೋದು ಅದ್ರದ್ದು ಕೆಲಸ ಇದ್ದೇ ಇದೆ, ನಿಮಗೆ ಅದ್ರ ಪ್ರಾಮುಖ್ಯತೆ ಇದ್ದೇ ಇದೆ ಅಂತ ಹೇಳೋಕ್ಕೆ ನಾನು ಭಾಳ ಹೇಳ್ತೀನಿ ಸರ್. ನಾನು ಅಂದರೆ ಕಂಪನಿಗಳು ಕೈಗಾರಿಕೆಗಳ ಬೇಡಿಕೆನ ನೋಡಿಕೊಂಡು ನೀವು ಖಂಡಿತ ಸರ್, ಖಂಡಿತ ಸರ್, ಖಂಡಿತ. ಈಗ ಹೆಂಗಾಗ್ತಾ ಇದೆ ಸರ್ ಅಂತಂದರೆ, ಮುಂಚೆ ನಾವೆಲ್ಲ ಓದಿದ್ದು ಮೈಸೂರು ಯೂನಿವರ್ಸಿಟಿಲಿ ಓದಿದ್ವಿ ಸರ್. ಅಲ್ಲಿ 6 ವರ್ಷಕ್ಕೆ ಅಥವಾ 4 ವರ್ಷಕ್ಕೆ ಒಂದ್ಸರಿ ಸಿಲೆಬಸ್ ರಿವೈಸ್ ಆಗ್ತಾ ಇತ್ತು ಸರ್. ಇವಾಗ ಅವೆಲ್ಲ ದೋಸ್ ಡೇಸ್ ಗಾನ್ ಸರ್. ಈಗ ಎವ್ರಿ ಇಯರ್ ಸಿಲೆಬಸ್ ವಿಲ್ ಬಿ ರಿವೈಸ್ಡ್. ಇಂಡಸ್ಟ್ರಿ ನೀಡ್ ಏನು ಬೇಕು ಅದನ್ನು ಕೊಡ್ತಾ ಇದೀವಿ ಸರ್ ನಾವೀಗ. ಹಾಗಾಗಿ ನಿಮಗೆ ಹೊಸ ಹೊಸ ವರ್ಡ್ಗಳು, ಈಗ ಕಂಪ್ಯೂಟರ್ ಸೈನ್ಸ್ ಅಂತ ಅಂದರೆ ಕೆಲವ್ರಿಗೆ ಅರ್ಥನೇ ಆಗಲ್ಲ. ದೇ ವಿಲ್ ಕಾಲ್ ಇಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮೆಷಿನ್ ಲರ್ನಿಂಗ್ ಅಂತಾರೆ, ಬಿಗ್ ಡಾಟಾ ಅಂತಾರೆ, ಡಾಟಾ ಅನಾಲಿಟಿಕ್ಸ್ ಅಂತಾರೆ, ಕ್ಲೌಡ್ ಕಂಪ್ಯೂಟಿಂಗ್ ಅಂತಾರೆ, ಸೈಬರ್ ಸೆಕ್ಯೂರಿಟಿ ಅಂತಾರೆ. ಇವೆಲ್ಲ ಸಬ್ಜೆಕ್ಟ್ಗಳನ್ನ ಸರ್ ನಾನು ಹೇಳ್ತೀನಿ, ನಾನು ಎಲ್ಲ ಬ್ರಾಂಚರು ಸಹ ಓದ್ತಾ ಇದ್ದಾರೆ ಇವಾಗ. 100ಕ್ಕೆ 80% ಏನು ಸಬ್ಜೆಕ್ಟ್ಗಳಿದಾವೆ ಸರ್, ಈಗ ಏನು ಅಡ್ವಾನ್ಸ್ಡ್ ಸಬ್ಜೆಕ್ಟ್ಗಳಂತ ನಾವೇನು ಕರಿತೀವಿ ಸರ್, ಎಲ್ಲಾ ಬ್ರಾಂಚರು ಓದ್ತಾ ಇದ್ದಾರೆ ಈಗ. ಆ ಥರ ಮಾಡಿದ್ದಾರೆ ಯೂನಿವರ್ಸಿಟಿ ಸಿಸ್ಟಮನ್ನು. ಅವನು ಫಸ್ಟ್ ಇಯರಲ್ಲೇ ಏನು ಕಂಪ್ಯೂಟರ್ ರಿಲೇಟೆಡ್ ಏನು ಬೇಕೋ ಆ ಸಬ್ಜೆಕ್ಟ್ಗಳನ್ನ ಓದ್ತಾನೆ, ಸೆಕೆಂಡರ್ಲು ಓದ್ತಾನೆ ಸರ್ ಅವನು. ಹಾಗಾಗಿ ಮೆಕ್ಯಾನಿಕಲ್ ಸಬ್ಜೆಕ್ಟ್ಗಳನ್ನೇ ಓದಬೇಕು, ಸಿವಿಲ್ ಸಬ್ಜೆಕ್ಟ್ಗಳನ್ನೇ ಓದಬೇಕು, ಅದೆಲ್ಲ ಹೋಯ್ತು ಸರ್. ಈಗ ನಾನು ಒಂದು ಕೆಲವು ಕಡೆ ಹೇಳ್ತಾ ಇರ್ತೀನಿ ಸರ್, ಈಗ ನೀವು ಇಂಜಿನಿಯರಿಂಗ್ ಅಲ್ಲಿ ಈಗ ಬ್ರಾಂಚ್ ಅಂತ ಕರೆಯೋದೇ ಬೇಡ ಅನ್ನೋ ಪರಿಸ್ಥಿತಿ ಬಂದಿದ್ದೀವಿ ಸರ್. ಯಾಕಂದ್ರೆ ಎಲ್ಲಾನು ಓದ್ಬೇಕು ನೀವು. ಸಿವಿಲ್ ಅಂದ್ರೆ ಅವ್ನು ಕಂಪ್ಯೂಟರ್ ಸೈನ್ಸ್ ಸಬ್ಜೆಕ್ಟ್ ಓದಬೇಕು, ಮೆಕ್ಯಾನಿಕಲ್ ಅಂದ್ರೆ ಓದಲೇಬೇಕು ಸರ್ ಅವನು. ಅವಾಗಲೇ ಅವನು ಫುಲ್ ಪ್ಲೇಡ್ಜು ಇಂಜಿನಿಯರ್ ಆಗಿ ಹೊರಹೊಮ್ಮಕ್ಕೆ ಸಾಧ್ಯ ಸರ್. ಇಲ್ಲ ಅಂದ್ರೆ ನಾನು ನನಗೆ ಮೆಕ್ಯಾನಿಕಲ್, ನನಗೆ ಹಳೆಯ ಸಬ್ಜೆಕ್ಟ್ ಅದೇ ಸಬ್ಜೆಕ್ಟ್ಗಳಿದೆ, ನಾನು ಅಷ್ಟನ್ನೇ ಓದ್ಕೊಳ್ತೀನಿ ಅಂದ್ರೆ ನೋ. ನೀವು ಯಾವ ಟು ಅಪ್ಗ್ರೇಡ್, ನೀವು ಓದಲೇಬೇಕು, ಯಾವ ಟು ಕಾಂಪೀಟ್. ಅಂದರೆ ಈಗ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಓದುವ ವಿದ್ಯಾರ್ಥಿ ಇತರೆ ಶಾಖೆಗಳ ಕೋರ್ಸ್ಗಳನ್ನು ಖಂಡಿತ ಸರ್, ಖಂಡಿತ ಅದನ್ನೇ ನಾನು ಹೇಳ್ತಾ ಬರ್ತಾ ಇದ್ದೀನಿ. ಈಗ ನಾನು ಅದನ್ನೇ, ಈಗ ಸೈಬರ್ ಸೆಕ್ಯೂರಿಟಿ ಅಂತ ಒಂದು ಸಬ್ಜೆಕ್ಟ್ ಇದೆ ಸರ್. ಆ ಸೈಬರ್ ಸೆಕ್ಯೂರಿಟಿ ಸಬ್ಜೆಕ್ಟ್ ಅನ್ನ ಎಲ್ಲಾ ವಿಭಾಗದವ್ರು ಹೋಗ್ತಾರೆ.
ಅದು ಫಸ್ಟ್ ಇಯರ್ಲಿ ಓದ್ತಾರೆ ಆ ಸಬ್ಜೆಕ್ಟನ್ನು. ಸೈಬರ್ ಸೆಕ್ಯೂರಿಟಿ ಅಂತಂದ್ರೆ ಇಲ್ಲ, ಅದು ಕಂಪ್ಯೂಟರ್ ಸೈನ್ಸ್ ವಿದ್ಯಾರ್ಥಿಗಳಿಗೆ ಮಾತ್ರ ಗೊತ್ತಿರಬೇಕು ಅಂತ ಕಾಲ ಹೋಯ್ತದು. ಅವನಿಗೆ ಗೊತ್ತಿರಲೇಬೇಕು. ಅವನಿಗೆ ಕ್ಲೌಡ್ ಕಂಪ್ಯೂಟರ್ ಅಂದ್ರೆ ಅವ್ನಿಗೆ ಸ್ವಲ್ಪ ಮಿನಿಮಮ್ ನಾಲೆಡ್ಜ್ ಗೊತ್ತಿರಲೇಬೇಕು. ಅದು ವಿದ್ಯಾರ್ಥಿಗೂ ಗೊತ್ತಿರಬೇಕು, ಮೇಷ್ಟ್ರಿಗೂ ಗೊತ್ತಿರಬೇಕು. ಅದು ಅವ್ರು ಯಾವುದೇ ವಿಭಾಗದಲ್ಲಿ ಆಗಿರಲ್ಲ. ಅದು ಈಗಿಂದ ಒಂದು ಪರಿಸ್ಥಿತಿ ಸರ್ ಈಗ. ಸೊ ಮುಂದುವರೆದು ನಾನು ಈಗ ನನ್ನ ವಿಭಾಗಕ್ಕೆ ಬಂದ್ರೆ ಸರ್, ಯಾಂತ್ರಿಕ ವಿಭಾಗಕ್ಕೆ ಬಂದ್ರೆ ಸರ್, ಅದರಲ್ಲಿ ಬೇಸಿಕ್ ಆಗಿ 6 ಪಾಯಿಂಟ್ಗಳಿದೆ ಸರ್. ಒಂದು ಫಂಡಮೆಂಟಲ್ ನಾಲೆಡ್ಜು, ಇಂಟರ್ ಡಿಸಿಪ್ಲಿನರಿ ಅಪ್ಲಿಕೇಶನ್ಸು, ಇನೋವೇಷನ್ ಅಂಡ್ ಪ್ರಾಬ್ಲಮ್ ಸಾಲ್ವಿಂಗು, ಪ್ರಾಕ್ಟಿಕಲ್ ಸ್ಕಿಲ್ಸ್ ಅಂಡ್ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಅಂತ ಬರುತ್ತೆ ಸರ್, ರಿಸರ್ಚ್ ಅಂಡ್ ಡೆವಲಪ್ಮೆಂಟ್. ಇಷ್ಟು ವಿಭಾಗಗಳು ಅಲ್ಲದೆ ಗ್ಲೋಬಲ್ ಇಂಪ್ಯಾಕ್ಟ್ ಮತ್ತೆ ಸೊಸೈಟಲ್ ಕಾಂಟ್ರಿಬ್ಯೂಷನ್ನು, ಲೀಡರ್ಶಿಪ್ ಅಂಡ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸು ಎಲ್ಲ ಅವರು ಏನೇನು ಬೇಕು ಅದಕ್ಕೆ ಪೂರಕವಾಗಿ ಅವ್ರಿಗೆ ಸಿಲೆಬಸ್ ಫ್ರೇಮ್ ಮಾಡಿ ಅದನ್ನು ನಾವು ಮಾಡ್ತಾ ಹೋಗ್ತೀವಿ ಸರ್. ನಾವು ಈ ಒಂದು ಯಾಂತ್ರಿಕ ಅಂದರೆ ನಾನೇನು ಮೆಕ್ಯಾನಿಕಲ್ ಇಂಜಿನಿಯರಿಂಗನ್ನು ಇದಕ್ಕೆ ಸಂಬಂಧಪಟ್ಟ ಇನ್ನೂ ಸವಿಸ್ತಾರವಾಗಿ ನನ್ನ ಮುಂದಿನ ಸಂಚಿಕೆಯಲ್ಲಿ ನನ್ನ ಮತ್ತೊಬ್ಬ ಸಹೋದ್ಯೋಗಿ ಅವರು ಮಾಡ್ತಾ ಇರ್ತಾರಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ನಾನು ಆಕಾಶವಾಣಿ ಹಾಸನಕ್ಕೆ ನಾನು ಋಣಿಯಾಗಿರ್ತೇನೆ. ಡಾಕ್ಟರ್ ಟಿ ರಂಗಸ್ವಾಮಿ ಅವರು ಪ್ರಾಂಶುಪಾಲರು. ತಾವು ವಿದ್ಯಾರ್ಥಿಗಳಿಗೆ, ಪೋಷಕರಿಗೆ ಭಾಳ ಸ್ಪಷ್ಟವಾದ ಮಾಹಿತಿ ಮಾರ್ಗದರ್ಶನವನ್ನು ಹೇಳಿದಿರಿ. ನಾವು ಹೆಚ್ಚಿಗೆ ಪ್ರಶ್ನೆನೇ ಕೇಳಿಲ್ಲ, ಅಷ್ಟು ಸುಲಲಿತವಾಗಿ ಸ್ಪಷ್ಟವಾಗಿ ಈ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಕ್ಕೆ ನಾವು ಭಾಳ ಖುಷಿ ಪಟ್ಟಿದ್ದೀವಿ. ಈಗ ಅನುಮಾನಗಳು ಮತ್ತು ಇನ್ನೂ ಏನು ಕೇಳಬೇಕನ್ನೋ ಥರ ಅಪೇಕ್ಷೆ ಇದ್ದವರಿಗೆ ಅಲ್ಲಿ ನಿಮ್ಮ ಕಾಲೇಜಿನ ಸಂಖ್ಯೆ ಮತ್ತು ನಿಮ್ಮ ಸಂಖ್ಯೆಯನ್ನು ಕೊಡ್ಬೋದಾ ನೋಡಿ? ಖಂಡಿತ ಸರ್, ಖಂಡಿತ ಸರ್. ನನ್ನ ಮೊಬೈಲ್ ಸಂಖ್ಯೆ 9448941222. ಇನ್ನೊಂದು ಸಾರಿ 9448941222. ಅಲ್ಲದೆ ನಿಧಾನಕ್ಕೆ ಹೇಳ್ಬಿಡೋಣ ಡಾಕ್ಟ್ರೆ. 9448941222. ಇದು ಮೊಸಳೆ ಹೊಸಹಳ್ಳಿಯ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಟಿ ರಂಗಸ್ವಾಮಿ ಅವರ ಸಂಖ್ಯೆ. ಅಡ್ಮಿಷನ್ನು ಮತ್ತು ಇದಕ್ಕೆ ಪ್ರವೇಶಕ್ಕೆ ಸಂಬಂಧಪಟ್ಟಂತೆ ಮತ್ತು ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಲ್ಯಾಂಡ್ಲೈನು, ಸ್ಥಿರವಾಣಿ ಸಂಖ್ಯೆನ ಹೇಳ್ಬೋದಾ ನೋಡಿ ಡಾಕ್ಟರ್? ಖಂಡಿತ ಸರ್. 2000724. ಇನ್ನೊಂದು 200725 ಸರ್. 200 724. ಎಸ್ ಸರ್. ಇನ್ನೊಂದು 200 725. 08172. 08172. ಭಾಳ ಖುಷಿ ಆಯಿತು. ನಮ್ಮ ಮೊಸಳೆ ಹೊಸಹಳ್ಳಿಯ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ 1170 ವಿದ್ಯಾರ್ಥಿಗಳು ಹಾಸ್ಟೆಲಿನ ಆಶ್ರಯವನ್ನು ಪಡ್ಕೊಂಡು ಓದ್ತಿದ್ದಾರೆ. ಹಾಸ್ಟೆಲಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಹೇಳ್ಬೋದು ಸರ್? ಹೆಣ್ಮಕ್ಳು ಹಾಸ್ಟೆಲಲ್ಲಿ ಸರ್ 170 ಹೆಣ್ಮಕ್ಳು ಇದ್ದಾರೆ ಸರ್. ಗಂಡು ಮಕ್ಕಳು ಹಾಸ್ಟೆಲಲ್ಲಿ 290 ಇದ್ದಾರೆ ಸರ್. ಅಲ್ಲಿ ಹಾಸ್ಟೆಲ್ ಸಾಲ್ತಾ ಇಲ್ಲ ಸರ್. ಹಾಗಾಗಿ ಹಾಸನದ ಈ ಗುಡ್ಡನಹಳ್ಳಿ ಹತ್ರ ಒಂದು ಹಾಸ್ಟೆಲ್ ಇದೆ ಸರ್. ನಿಮ್ಮ ಆಕಾಶವಾಣಿ ಪಕ್ಕದಲ್ಲಿರೋಂಥ ಹಾಸ್ಟೆಲ್ ಸಹ ಇಲ್ಲಿಂದ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ ಸರ್. ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿ ತುಂಬಾ ಚೆನ್ನಾಗಿರೋದ್ರಿಂದ ಅವ್ರಿಗೇನು ಅಂತ ಇನ್ಕನ್ವೀನಿಯನ್ಸ್ ಅಂತ ಅನ್ನಿಸ್ತಾ ಇಲ್ಲ ಸರ್. ಎಲ್ಲ ಬರ್ತಾರೆ ಸರ್. ಮತ್ತು ನಮ್ಮ ಪೋಷಕರು ಮತ್ತು ವಿದ್ಯಾರ್ಥಿಗಳು ಗಮನಿಸ್ಕೊಳ್ಳಿ, ಈ ಮೊಸಳೆ ಹೊಸಹಳ್ಳಿಯ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿಗೆ ಬರೀ ಹಾಸನ ಜಿಲ್ಲೆ ಅಂತ ಏನಿಲ್ಲ. ತಾವು ಹೇಳಿದಂಗೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಇವ್ರ ಮೂಲಕನೇ ಅದು ಆನ್ಲೈನಲ್ಲೇ ಅಡ್ಮಿಷನ್ ಆಗ್ತಾ ಇರುತ್ತೆ. ಹೊರಗಡೆ ಜಿಲ್ಲೆಯವರು ಸುಮಾರು ಎಷ್ಟಿರ್ಬೋದು? 60% ಇದ್ದಾರೆ ಸರ್. ಉತ್ತರ ಕರ್ನಾಟಕದಲ್ಲಿ 60% ಇದ್ದಾರೆ ಸರ್. ಅದು ಗೌರಿಬಿದನೂರು ಆಗಿರ್ಬೋದು, ಬೆಳಗಾಂ ಆಗಿರ್ಬೋದು ಸರ್, ಗುಲ್ಬರ್ಗ, ಎಲ್ಲ ಕಡೆ ವಿದ್ಯಾರ್ಥಿಗಳು ಇದ್ದಾರೆ ಸರ್. ವಿವರವಾಗಿ ನಿಮ್ಮ ಕಾಲೇಜಿನ ಒಂದು ಪರಿಸರ ಮತ್ತಲ್ಲಿರುವ ಸೌಲಭ್ಯಗಳು, ವಿಶೇಷ ಏನು ಪ್ರಯತ್ನಗಳ ಬಗ್ಗೆ ಹೇಳಿದ್ರಿ. ಪ್ಲೇಸ್ಮೆಂಟ್ ಅಂದರೆ ಮಕ್ಕಳಿಗೆ ಉದ್ಯೋಗ ಸಿಗುವ ನಿಟ್ಟಿನಲ್ಲಿ ನೀವು ಖಾಸಗಿ ಸಂಸ್ಥೆಗಳನ್ನು ಸಂಪರ್ಕ ಮಾಡಿ ಅವರ ವಿಶ್ವಾಸವನ್ನು, ಅವರ ಮಾರ್ಗದರ್ಶನವನ್ನು ಪಡ್ಕೊಂಡು ಅಲ್ಲಿಯ ವ್ಯವಸ್ಥೆಯನ್ನು ಬಲಪಡಿಸಿದ್ರಿ. ಮತ್ತು ಮಕ್ಕಳಿಗೆ ಒಂದು ಒಳ್ಳೆಯ ಮಾರ್ಗದರ್ಶನವನ್ನು ಮಾಡ್ತಿರೋದು ಪ್ರಶಂಸೆ ಮಾಡತಕ್ಕಂಥ ವಿಚಾರವೇ. ತಮ್ಮ ಪ್ರಯತ್ನಗಳು ಹೀಗೆ ಸಾಗಲಿ, ಸಂಸ್ಥೆ ಮತ್ತಷ್ಟು ಉತ್ತಮವಾಗಿ ಬೆಳೀಲಿ ಅಂದ್ಕೊಂಡು ನಾವು ಬಯಸ್ತಾ ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಸಂತೋಷದಿಂದ ನಮಸ್ಕಾರಗಳನ್ನು ಹೇಳ್ತಾ ಇದ್ದೀವಿ ಡಾಕ್ಟರ್ ಟಿ ರಂಗಸ್ವಾಮಿ ಅವರೇ. ನಮಸ್ಕಾರ. ಇದುವರೆಗೆ ಮೊಸಳೆ ಹೊಸಹಳ್ಳಿಯ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಟಿ ರಂಗಸ್ವಾಮಿ ಅವರೊಂದಿಗೆ ಮಾತುಕತೆಯನ್ನು ಕೇಳಿದಿರಿ. ಕಾರ್ಯಕ್ರಮದ ನಿರ್ಮಾಣ ವಿಜಯ್ ಅಂಗಡಿ.